ಶಿಕ್ಷಣ ಸೌರಭ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಬಾರಿ ಉಡುಪಿ ಜಿಲ್ಲೆ SLC ಫಲಿತಾಂಶದಲ್ಲಿ ಉತ್ತಮ ಒಂದು ಖ್ಯಾತಿಯನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಇಲಾಖೆ ಕಾರ್ಯಕ್ರಮ ಆರಂಭಿಸಿದೆ. ಈ ಹಿಂದೆ ನಾವು ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿತ್ತು, ವಿಚಾರ ವಿನಿಮಯ ಮಾಡಿತ್ತು. ಈಗ 3 ಪರೀಕ್ಷೆಗಳು ಹತ್ತಿರ ಬರ್ತಾ ಇವೆ. ಈ ಸಂದರ್ಭದಲ್ಲಿ ವಿಷಯಕ್ಕೆ ಅನುಗುಣವಾಗಿ ಒಂದು ವಿಚಾರವನ್ನು, ಅಭಿಮತವನ್ನು, ಅಭಿಪ್ರಾಯವನ್ನು ಮಾಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇವತ್ತಿನ ನಾವು ಆಯ್ಕೆ ಮಾಡಿಕೊಂಡ ವಿಷಯ ಪ್ರಥಮ ಭಾಷೆ ಕನ್ನಡ. ನಿಮಗೆಲ್ಲರಿಗೂ ಗೊತ್ತು. ಆದರೆ ಕೆಲವರಿಗೆ ಕನ್ನಡ ಸುಲಭವಾಗಿರ್ಬೋದು, ಕೆಲವರಿಗೆ ಕನ್ನಡ ಭಾಳ ಕಷ್ಟವೂ ಆಗುತ್ತೆ. ಇವತ್ತು ಈ ಕನ್ನಡದ ಅಂಕವನ್ನು ಹೇಗೆ ಗಳಿಸುವಂಥದ್ದು, ಅದಕ್ಕಿರುವಂಥ ಬೇರೆ ಬೇರೆ ದಾರಿಗಳು ಯಾವುದು, ಯಾವ ರೀತಿ ನಾವು ಓದ್ಕೊಳ್ಬೇಕಾಗತ್ತೆ, ವ್ಯಾಕರಣದ ಬಗ್ಗೆ ಯಾವ ರೀತಿ ನಾವು ಒಂದು ಪ್ರಯತ್ನ ಮಾಡಬೇಕೆಂಬುದರ ಬಗ್ಗೆ ನಮ್ಮ ಜೊತೆ ವಿಚಾರವನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ ಜಿಲ್ಲಾ ಕನ್ನಡ ಸಮಿತಿಯ ಗೌರವ ಅಧ್ಯಕ್ಷರಾಗಿರೋರು, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕನ್ನಡದ ಕಂಪನ್ನು ಬೀರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಕಳದ ಅಧ್ಯಕ್ಷರಾಗಿದ್ದವರು, ಜೊತೆಯಲ್ಲಿ ಭಾಳ ಮುಖ್ಯವಾಗಿ ಈ ಮಂಕುತಿಮ್ಮನ ಕಗ್ಗವನ್ನು ಅತ್ಯಂತ ಸುಶ್ರಾವ್ಯವಾಗಿ ಹಾಡುತ್ತಾ ಅದಕ್ಕೆ ವ್ಯಾಖ್ಯಾನ ಕೊಡ್ತಾ ಬರುವಂಥವರು ನಮ್ಮ ಜೊತೆ ಇದ್ದಾರೆ. ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಕನ್ನಡ ವಿಭಾಗದ ಅಧ್ಯಾಪಕರಾಗಿರುವಂಥ ಶ್ರೀ ಕೊಂಡಳ್ಳಿ ಪ್ರಭಾಕರ್ ಶೆಟ್ಟಿ ಅವರಿಗೆ ಪ್ರೀತಿಯ ಸ್ವಾಗತ. ಅವರೇ ಸರ್, ನಿಮ್ಮ ಬಗ್ಗೆ ಪರಿಚಯ ತುಂಬ ಮಾಡ್ತಾ ಹೋಗ್ಬೋದು. ಆದರೆ ಇವತ್ತಿನ ನೆಲೆಯಲ್ಲಿ ಗಮನಿಸಿಕೊಂಡಾಗ ಒಂದು ಕಡೆ ಕನ್ನಡವು ಕೂಡ ಕಬ್ಬಿಣದ ಕಡಲೆ ಆದದ್ದಿದೆ ಕೆಲವು ಮಕ್ಕಳಿಗೆ, ಕೆಲವರಿಗೆ ಭಾಳ ಸುಲಭ ಅಂತ ಆಗುತ್ತೆ. ಆದರೂ ಕೂಡ ಯಾವುದೇ ಒಂದು ವಿಷಯವನ್ನು ನಾವು ತೀರಾ ನಗಣ್ಯ ಮಾಡುವಂಗಿಲ್ಲ. ಆ ದೃಷ್ಟಿಯಿಂದ ಈ ಕನ್ನಡದ ವಿಚಾರ ಇಟ್ಟುಕೊಂಡು ನಾವು ಕನ್ನಡದಲ್ಲಿ ಹೆಚ್ಚು ಅಂಕವನ್ನು ಪಡಿಬೇಕಾದ್ರೆ ಏನು ಮೊದಲ ಹೆಜ್ಜೆ ಯಾವುದು ಅಂತ ಹೇಳಿ. ಈ ಒಂದು ಶಿಕ್ಷಣ ಸೌರಭ, ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂಥ ಎಲ್ಲ ಗೌರವಾನ್ವಿತ ವೀಕ್ಷಕ ಬಂಧುಗಳಿಗೆ ಪ್ರೀತಿಯ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಭಾಳ ಮುಖ್ಯವಾಗಿ ಆತ್ಮೀಯರಾದಂಥ ನರೇಂದ್ರ ಕುಮಾರ್ ಕೋಟ ಅವರು ಪ್ರಶ್ನೆ ಮಾಡಿದ ಹಾಗೆ, ಕನ್ನಡ ಕೆಲವರಿಗೆ ಸುಲಭ, ಕೆಲವರಿಗೆ ಕಷ್ಟ. ಏಕೆಂದರೆ ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ, ತರಗತಿಯಲ್ಲಿ ಸೇರಿದ ತಕ್ಷಣ ಅವರು ಮುಂದಿನ ತರಗತಿಗೆ ಹೋಗ್ತಾರೆ. ಹಾಗಾಗಿ ನಮ್ಮಲ್ಲಿ ಪ್ರೌಢಶಾಲಾ ಹಂತದಲ್ಲೂ ಕೂಡ ಸರಿಯಾಗಿ ಸ್ಪಷ್ಟತೆಯಿಂದ ಕನ್ನಡ ಬರೆಯಲು ಓದಲು ಬಾರದವರು ಇದ್ದಾರೆ ಅನ್ನೋದೊಂದು ಸತ್ಯ. ಆದರೂ ಕೂಡ ಭಾಳ ಮುಖ್ಯವಾಗಿ ವಿದ್ಯಾರ್ಥಿಗಳ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೇನೆ. SSLC ಪರೀಕ್ಷೆ ಅಂದ ಕೂಡಲೇ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಆತಂಕ ಇರೋದು ಸಹಜ. ಅದರಲ್ಲಿ ಕೂಡ ಆರಂಭದ ಪರೀಕ್ಷೆ ಅಂದ ಕೂಡಲೇ ವಿಶೇಷವಾದಂಥ ಆತಂಕ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳ ಒಂದು ಮನಸ್ಥಿತಿಗೆ ಆಧರಿಸಿ ಒಂದು ಆರಂಭದ ಪರೀಕ್ಷೆ ಅವರು ಸುಲಭವಾಗಿರಬೇಕು ಅನ್ನೋ ದೃಷ್ಟಿಯಿಂದ, ಮನಃಶಾಸ್ತ್ರಜ್ಞೆಯ ದೃಷ್ಟಿಯಿಂದ ಈ ಒಂದು ಆರಂಭದಲ್ಲೇ ಪ್ರಥಮ ಭಾಷೆ ಕನ್ನಡವನ್ನು ಇಟ್ಟಿರುವಂಥದ್ದು. ಒಂದ್ಸಲ ಗಣಿತವನ್ನು ಇಟ್ಟು ಆ ಫಲಿತಾಂಶ ಕಡಿಮೆ ಆದ್ರ ಪರಿಣಾಮ ಮತ್ಪೂರ್ಣ ಆ ಒಂದು ಪ್ರಥಮ ಭಾಷೆ ಕನ್ನಡವನ್ನು ಇಟ್ಟಿದ್ದಾರೆ. ಅದರಲ್ಲಿ ಕೂಡ ಪ್ರಥಮ ಭಾಷೆ ಇಂಗ್ಲೀಷ್ ಕೂಡ ಮತ್ತು ಸಂಸ್ಕೃತ ಕೂಡ ಬರುತ್ತೆ. ಆದರೆ ಬಹಳ ಮುಖ್ಯವಾಗಿ ಯಾಕೆ ಅಂತ ಹೇಳಿದರೆ, ಪ್ರಥಮ ಭಾಷೆ ಕನ್ನಡ ಅಂತ ಹೇಳಿದರೆ ವಿದ್ಯಾರ್ಥಿಗಳಿಗೆ ಭಾಳ ಇಷ್ಟ ಆಗುತ್ತೆ ಮತ್ತು ಸುಲಭದಲ್ಲಿ ಪರೀಕ್ಷೆಯನ್ನು ಬರೀತಾರೆ. ಆ ಮೂಲಕ ಒಂದು ಆರಂಭ ಚೆನ್ನಾಗಾಗುತ್ತೆ ಅಂತೇಳಿ ಪ್ರಥಮ ಭಾಷೆ ಕನ್ನಡವನ್ನು ಇಟ್ಟಿದ್ದಾರೆ. ಪ್ರತಿ ವರ್ಷ SSLC ಪರೀಕ್ಷೆಯ ಹಾಗೆ ಈ ವರ್ಷ SSLC ಪರೀಕ್ಷೆ ಬಂದಿರುವಂಥದ್ದು. ಆದರೆ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸ್ಕೊಳ್ಬೇಕು, ಈ ವರ್ಷದ ಒಂದು ಪರೀಕ್ಷಾ ಒಂದು ಇದೆಯಲ್ಲ, ಅದು ವಿದ್ಯಾರ್ಥಿಗಳಿಗೆ ಪ್ರತಿ ಪರೀಕ್ಷೆ ಕೂಡ ವಿದ್ಯಾರ್ಥಿ ಸ್ನೇಹಿ ಆಗಿರ್ತದೆ. ಈ ವರ್ಷದ ಪರೀಕ್ಷೆ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಪೂರಕವಾಗಿರುವಂಥದ್ದು. ನನ್ನ ದೃಷ್ಟಿಯಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಆಸಕ್ತಿ ತೋರಿಸಿದ್ರೆ ಅವರು ಪಾಸ್ ಆಗೋದೇ, ಫೇಲ್ ಆಗೋದೇ ಕಷ್ಟ. ಆ ರೀತಿಯ ಒಂದು ಪರೀಕ್ಷೆ ವ್ಯವಸ್ಥೆ ಇದೆ. ಪ್ರಥಮ ಭಾಷೆ ಕನ್ನಡದಲ್ಲಿ ನಿಮಗೆ ಗೊತ್ತಿದೆ 100 ಮಾರ್ಕು ಅಂದರೆ ಉಳಿದೆಲ್ಲ ವಿಷಯದಲ್ಲಿ 80 ಅಂಕಗಳಿದ್ದರೆ ಪ್ರಥಮ ಭಾಷೆ ಕನ್ನಡದಲ್ಲಿ 100 ಅಂಕ ತೆಗಿಲಿಕ್ಕೆ ನಿಮ್ಗೆ ಅವಕಾಶ ಇರುವಂಥದ್ದು. ಈ ಒಟ್ಟು ಅಂಕ ಗಳಿಕೆಯಲ್ಲಿ ಅಥವಾ ನೀವು ಪ್ರಥಮ ದರ್ಜೆ ಬರಲಿಕ್ಕೆ, ಡಿಸ್ಟಿಂಕ್ಷನ್ ಬರಲಿಕ್ಕೆ ನೀವು ಪ್ರಥಮ ಭಾಷೆ ಕನ್ನಡ ಹೆಚ್ಚು ನಿಮಗೆ ಸಹಕಾರಿಯಾಗಿರುವಂಥದ್ದು. ಕಡಿಮೆ ಶ್ರಮ ಹಾಕಿ ಹೆಚ್ಚು ಅಂಕ ಪಡೀಲಿಕ್ಕೆ ಅವಕಾಶ ಇರುವಂಥದ್ದು ಪ್ರಥಮ ಭಾಷೆ ಕನ್ನಡದಲ್ಲಿ. ಈ 100 ಅಂಕಗಳಲ್ಲೂ ಕೂಡ 3 ರೀತಿಯಲ್ಲಿ ವಿಭಾಗ ನಾವು ಮಾಡೋದು ಮುಖ್ಯವಾಗಿ. ಅಲ್ಲಿ ಗದ್ಯ, ಪದ್ಯ, ಪಠ್ಯಪೂರಕ ಅದ್ರಲ್ಲಿ ಬಂದರೆ ಅಲ್ಲಿ 67 ಅಂಕಗಳು ಬರುತ್ತೆ ಒಟ್ಟು. ಆನಂತರ ಒಂದು ಅಪಠಿತ ಗದ್ಯ ಅಂತ 4 ಅಂಕಗಳು ಬರುತ್ತೆ. ಆನಂತರ 29 ನಿಮ್ಮದೇ ವ್ಯಾಕರಣ, ಛಂದಸ್ಸು, ಅಲಂಕಾರ, ಪತ್ರಲೇಖನ ಮತ್ತು ಪ್ರಬಂಧ. ಈ ದೃಷ್ಟಿಯಿಂದ ನಮಗೆ ಗದ್ಯ ಭಾಗಕ್ಕೆ 28 ಅಂಕ ಇಟ್ಟಿದ್ದಾರೆ. 28 ಇದೆ. ಪದ್ಯಕ್ಕೆ 30 ಅಂಕ ಇಟ್ಟಿದ್ದಾರೆ. ಈಗ 28 ಅಂಕ ಮೊದಲೆಲ್ಲ ನಮಗೆ ಈಗ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 4 ಅಂಕದ, 5 ಅಂಕದ ಪ್ರಶ್ನೆ ಅಂತ 5 ವಿಧದ ಪ್ರಶ್ನೆ ಇರ್ತದೆ. ಈಗ 5 ಅಂಕದ ಪ್ರಶ್ನೆ ಯಾವ ಪಾಠದಿಂದ ಬರುತ್ತೆ, ಯಾವ ಪದ್ಯದಿಂದ ಬರುತ್ತೆ ಮೊದಲು ಹೇಳಲಿಕ್ಕೆ ಆಗ್ತಾ ಇರಲಿಲ್ಲ.
ಆದರೆ ಈ ವರ್ಷದ ನೀವು ಆ ನೀಲ ನಕಾಶೆಯ ಮೂಲಕ ನೀವು ಅಧ್ಯಯನ ಮಾಡಿದರೆ ನೀವು ಸುಲಭವಾಗಿ ಈಗ 4 ಅಂಕದ ಪ್ರಶ್ನೆಯನ್ನು ಇಂಥ ಪಾಠದಿಂದಲೇ ಬರ್ತದೆ ಅನ್ನೋದನ್ನು ನೀವು ಖಚಿತವಾಗಿ ನೀವು ಗುರುತಿಸ್ಬೋದು ಮತ್ತು ಓದ್ಕೊಳ್ಬೋದು. ಈಗಾಗಲೇ ಪರೀಕ್ಷಾ ಮಂಡಳಿ ಅಧ್ಯಕ್ಷರು ಕೂಡ ತಿಳಿಸಿದ್ದಾರೆ, ನಮ್ಮ ಏನು ನೀಲ ನಕಾಶೆ ಇದೆ ಆ ಪ್ರಕಾರವೇ ಈ ಪ್ರಶ್ನೆ ಪತ್ರಿಕೆ ಬರುವುದರಿಂದ ವಿದ್ಯಾರ್ಥಿಗಳಿಗೆ ಬಹಳ ಸುಲಭವಾಗಿ, ನಾನು ಹೇಳೋದಾದರೆ ಹಿಂದೆ ಬುದ್ಧಿವಂತ ಮಕ್ಕಳಿಗೆ ಮಾತ್ರ 100 ಅಂಕ ತೆಗಿಲಿಕ್ಕೆ ಅವಕಾಶ ಇರುತ್ತೆ. ಈ ಸಲ ನನ್ನ ದೃಷ್ಟಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ 100 ಅಂಕ ತೆಗಿಲಿಕ್ಕೆ ಅವಕಾಶ ಇದೆ. ಹಾಗಾಗಿ ನೋಡಿ, 28 ಅಂಕದ ಆ ಗದ್ಯ ಭಾಗದಲ್ಲಿಯೂ ಕೂಡ ಅಲ್ಲಿ ನಮಗೆ ಮತಮವಾಗಿ ನಮ್ಮ ಭಾಷೆ ಅಂತ ಪಾಠ ಬರುತ್ತೆ. ಅದು 3 ಅಂಕದ ಪ್ರಶ್ನೆ ಬರುತ್ತೆ. ಅಲ್ಲಿ ಆ 3 ಅಂಕದ ಪ್ರಶ್ನೆ ಯಾವ್ದು ಬರುತ್ತೆ ಅಂತ ಹೇಳಿದ್ದಾರೆ ಅವರು. ಒಂದು ಅಂಕದ ಪ್ರಶ್ನೆ ಬರುತ್ತೆ, 2 ಅಂಕದ ಪ್ರಶ್ನೆ ಬರುತ್ತೆ. ನೋಡಿ, ಆ ಪಾಠದ್ದು ನೀವು ಸಂದರ್ಭ ಅಥವಾ ಕವಿ ಪರಿಚಯ ಅಥವಾ 4 ಅಂಕದ ಪ್ರಶ್ನೆ ಓದುವಂತ 10 ಅಂಕದ ಪ್ರಶ್ನೆ ಓದುವಂತ ಅಗತ್ಯ ಇಲ್ಲ, ದೀರ್ಘ ಉತ್ತರ ಇಲ್ಲ. ಅಲ್ಲಿ ಕೇವಲ 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆಯನ್ನು ಮಾತ್ರ ನೀವು ಓದ್ಕೊಂಡ್ರೆ ಆಯ್ತು. ಅದೇ ನೀವು 2ನೇ ಪಾಠ ಬಂದಾಗ ವ್ಯಾಘ್ರಗೀತೆ 4 ಅಂಕ ಇಟ್ಟಿದ್ದಾರೆ. ಆ 4 ಅಂಕದಲ್ಲಿ 1 ಅಂಕದ ಪ್ರಶ್ನೆ ಒಂದಿರ್ತದೆ ಮತ್ತು 3 ಅಂಕದ ಪ್ರಶ್ನೆ ಒಂದಿರ್ತದೆ. ಆ 3 ಅಂಕದಲ್ಲಿ ಕೂಡ ನೀವು ಕವಿ ಪರಿಚಯ ಬರ್ಬೋದು ಅಥವಾ ಸಂದರ್ಭ ಬರೋದು, ಇದೆರಡೇ ನೋಡ್ಕೊಂಡ್ರೆ ಆಯ್ತು, ನೀವು ಬೇರೆ ನೋಡ್ಕೊಳ್ಳೋ ಅಗತ್ಯ ಇಲ್ಲ, ಅವಕಾಶ ಇಲ್ಲ. ಈ ರೀತಿಯಲ್ಲಿ ಆ ಒಂದೇ ನಮ್ಮ ಭಾಷೆ, ವ್ಯಾಘ್ರಗೀತೆಗೆ 4 ಅಂಕ ಇಟ್ಟಿದ್ದಾರೆ. ಆ ನಂತರ ನೀವು ಬರುವಂಥ ಪಾಠಕ್ಕೆ ಕೂಡ 3 ಅಂಕದ ಪ್ರಶ್ನೆ ಇಟ್ಟಿರುವಂಥದ್ದು. ಈ ದೃಷ್ಟಿಯಲ್ಲಿ ನೀವು ಪ್ರತಿ ಪಾಠದವನ್ನು ಗಮನಿಸ್ತಾ ಹೋದಾಗ ಗದ್ಯ ಭಾಗದಲ್ಲಿ 4 ಅಂಕ ಯಾವುದು ಶಬರಿ ಮತ್ತು ಈ ವ್ಯಾಘ್ರಗೀತೆಗೆ ಮಾತ್ರ. ಉಳಿದೆಲ್ಲ 5 ಪಾಠ ಇದೆಯಲ್ಲ ಅದಕ್ಕೆ ನಿಮಗೆ ಅದು 3 ಅಂಕ ಇಟ್ಟಿದ್ದಾರೆ. ಭಾಗ್ಯಶಿಲ್ಪಿಗಳು ಒಂದು ಪಾಠ ಇದೆ, 3ನೇ ಪಾಠ, ಅದರಲ್ಲಿ ಮಾತ್ರ 5 ಅಂಕ ಇಟ್ಟಿದ್ದಾರೆ. ನೀನು ಭಾಗ್ಯಶಿಲ್ಪಿ ತೆಗೆದುಕೊಂಡಾಗ ನೀವು ಮೊದಲು ನಾವು 10 ಅಂಕದ ಪ್ರಶ್ನೆ ಬರ್ತತ್ತು. ಆದರೆ ಈ ವರ್ಷ ನೀವು ಏನು 2 ಅಂಕದ ಪ್ರಶ್ನೆ ಮತ್ತೆ 3 ಅಂಕದ ಪ್ರಶ್ನೆ ಮಾತ್ರ ಓದ್ಕೊಂಡ್ರೆ ಆಯ್ತು. ಯಾವುದು ಭಾಗ್ಯಶಿಲ್ಪಿಯಲ್ಲಿ ಎದೆಗೆ ಬಿದ್ದ ಅಕ್ಷರ ಬಂದಾಗ 4ನೇ ಪಾಠಕ್ಕೆ ನಿಮಗೆ ಅಲ್ಲಿ 3 ಅಂಕದ ಪ್ರಶ್ನೆ, ಅಲ್ಲಿ ಲೇಖಕರ ಪರಿಚಯ ಅಥವಾ ಸಂದರ್ಭ. 5ನೇ ಪಾಠಕ್ಕೆ ನೀವು ಬಂದಾಗ 5ನೇ ಪಾಠಕ್ಕೆ ಬಂದ ಯುದ್ಧ, ಸಾರಾ ಅಬೂಬಕರ್ ಬರೆದ ಯುದ್ಧ ಪಾಠದಲ್ಲಿ ನೀವು ಕೇವಲ ಅಲ್ಲಿ 3 ಅಂಕದ ಪ್ರಶ್ನೆ ಮಾತ್ರ ಬರುವಂತಹದ್ದು. ಅಲ್ಲಿ 3 ಅಂಕದ ಪ್ರಶ್ನೆ ಅಂದಾಗ ಕವಿ ಪರಿಚಯ ಅಥವಾ ಸಂದರ್ಭ. ಆ ನಂತರ ಶಬರಿ ಪಾಠಕ್ಕೆ ನೋಡಿ, ಇಡೀ ಗದ್ಯ ಭಾಗದಲ್ಲಿ 10 ಅಂಕದ ಪ್ರಶ್ನೆ ಬರೋದು 1 ಬರೋದು, ಅದು ಶಬರಿ ಪಾಠದಿಂದಲೇ ಬರುತ್ತೆ. ನೋಡಿ, ಈ ವರ್ಷ ಎಷ್ಟು ಸುಲಭ ಅಂತ ಹೇಳಿದ್ರೆ, ಮೊದಲು 8 ಪಾಠ ಓದ್ಕೊಳ್ಬೇಕಾಗಿತ್ತು, ಈ ವರ್ಷ 1 ಪಾಠ ಓದ್ಕೊಂಡ್ರಾಯ್ತು. ಶಬರಿ ಬಗ್ಗೆ ಯಾವ ರೀತಿಯಲ್ಲಿ ಶಬರಿ ರಾಮನ ಆತಿಥ್ಯಕ್ಕೆ ಅವಳು ಏನು ಸಿದ್ಧತೆಯನ್ನು ಮಾಡಿಕೊಂಡಿದ್ಲು, ರಾಮ ಬಂದಾಗ ಅವಳು ಯಾವ ರೀತಿ ಪ್ರೀತಿಯಿಂದ ಆತಿಥ್ಯವನ್ನು ಮಾಡಿದ್ಲು, ಆತಿಥ್ಯದಿಂದ ರಾಮ ಯಾವ ರೀತಿಯಲ್ಲಿ ತೃಪ್ತಿಯಿಂದ ಅವಳನ್ನ ಪ್ರಶಂಸೆ ಮಾಡಿದ, ಈ 4 ವಾಕ್ಯಗಳನ್ನು ಓದ್ಕೊಂಡ್ರೆ ನೀವು 4 ವಿಚಾರ ಓದ್ಕೊಂಡ್ರೆ ಸುಲಭವಾಗಿ 4 ಅಂಕವನ್ನು ಗಳಿಸ್ಬೋದು. ಆ ನಂತರ ಬರುವಂತಹದ್ದು ನೋಡಿ, ನಿಮಗೆ ಆ ಶಬರಿ ಆದ ನಂತರ ಲಂಡನ್ ನಗರ 7ನೇ ಪಾಠ ಬರುವಂತಹದ್ದು, ಅಲ್ಲಿ 3 ಅಂಕದ ಪ್ರಶ್ನೆ ಮಾತ್ರ ಬರುವಂತಹದ್ದು. ಆಯ್ತಾ, 2 ಅಂಕದ ಒಂದು ಪ್ರಶ್ನೆ, ಒಂದು ಅಂಕದ ಪ್ರಶ್ನೆ. ನಂತರ ಕೊನೆಯದು 8ನೇ ಪಾಠ ಅಗ್ನಿಭೂತಿ ವಾಯುಭೂತಿ ಅಂತೇಳಿ, ಅಲ್ಲಿ ಕೂಡ 2 ಅಂಕದ ಒಂದು ಪ್ರಶ್ನೆ, ಒಂದು ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ. ಈ ರೀತಿಯಲ್ಲಿ 8 ಪಾಠದಿಂದ 28 ಪ್ರಶ್ನೆ, 28 ಅಂಕ ಕೂಡ 28 ಅಂಕಗಳು. 28 ಯಾವ ಪಾಠದ ಬರುತ್ತೆ ಗೊತ್ತಾಗುತ್ತೆ ನಿಮಗೆ. ಆನಂತರ ಪದ್ಯ ಭಾಗಕ್ಕೆ ಬಂದಾಗ ಅಲ್ಲಿ ಕೂಡ 8 ಪದ್ಯ ಇದೆ. ನಿಮ್ಮ ಆರಂಭದಲ್ಲಿ ಸಂಕಲ್ಪ ಗೀತೆ ಅಂತ ಪದ್ಯ ಬರುತ್ತೆ, ಜಿ ಎಸ್ ಶಿವರುದ್ರಪ್ಪನವರದ್ದು. ಆ ಪದ್ಯದಲ್ಲಿ ನಿಮಗೆ 4 ಅಂಕದ ಪ್ರಶ್ನೆ ಮಾತ್ರ ಬರೋದು. ಅಲ್ಲಿ 1 ಅಂಕದ್ದು, 2 ಅಂಕದ್ದು, 3 ಅಂಕದ್ದು ಓದ್ಕೊಳ್ಳೋಗತ್ತಿಲ್ಲ. 4 ಅಂಕದ ಪ್ರಶ್ನೆ ಬಂದಾಗ ಅಲ್ಲಿ ನೀವು ಪದ್ಯ ಕಂಠಪಾಠ ಮತ್ತು 10 ವಾಕ್ಯ ಪ್ರಶ್ನೆಗಳು ಮಾತ್ರ ಓದ್ಕೊಂಡ್ರು ಆಯ್ತು. ಯಾವುದು ಸಂಕಲ್ಪ ಗೀತೆ. ನೀವು 2ನೇ ಪದ್ಯ ಹಕ್ಕಿ ಹಾರತಿ ನೋಡಿದ್ದೀರಾ? ಬೇಂದ್ರೆಯವರದ್ದು. ಅಲ್ಲಿ ಕವಿ ಪರಿಚಯ ಮತ್ತು ಅಲ್ಲಿ 7 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ ಬರುತ್ತೆ ಬೇಂದ್ರೆಯವರು. ಅರ್ಥ ಆಯ್ತಾ? ಆ ನಂತರ ಒಂದು ಹಲಗಲ್ಲಿ ಬೇಡ್ರು 3 ಅಂಕದ ಪ್ರಶ್ನೆ ಬರುತ್ತೆ. ಅಲ್ಲಿ 1 ಅಂಕದ ಪ್ರಶ್ನೆ ಮತ್ತು ಏನು 3ನೇ ಪದ್ಯ ಬರೋದು ಕೌರವೇಂದ್ರ ಕೊಂದೆ ನೀನು 3ನೇ ಪದ್ಯ ಬರುವಂತಹದ್ದು. ಅದರಲ್ಲಿ 4 ಅಂಕದ ಪ್ರಶ್ನೆ ಮಾತ್ರ. 4 ಅಂಕದ ಪ್ರಶ್ನೆ ಅಂದರೆ ಅಲ್ಲಿ ಕೇವಲ ನೀವು ಪದ್ಯ ಕಂಠಪಾಠ ಅಥವಾ 10 ವಾಕ್ಯದಲ್ಲಿ ಉತ್ತರಿಸಿ ಅಲ್ಲಿ ಓದ್ಕೊಂಡ್ರೆ ಆಯ್ತು. ಆನಂತರ 4ನೇ ಪದ್ಯ ಬರೋದು ಚಲೋ ಮೆರೆಯಂ ಬರೋದು ರನ್ನನ ಪದ್ಯ. ಅದು ಅಲ್ಲಿ 3 ಅಂಕದ ಪ್ರಶ್ನೆ ಮಾತ್ರ. 3 ಅಂಕದ ಪ್ರಶ್ನೆ ಅಂದ್ರೆ ನೀವು ಕವಿ ಪರಿಚಯ ಅಥವಾ ಸಂದರ್ಭ ಇದೆರಡನ್ನು ಮಾತ್ರ ಓದ್ಕೊಂಡ್ರೆ ಆಯ್ತು, ಬೇರೆ ಪ್ರಶ್ನೆಗಳು ಓದುವಂತ ಅಗತ್ಯ ಇಲ್ಲ. ಆ ನಂತರ ಬರುವಂತ 5ನೇ ಬರುವಂತದ್ದು ಯಾವುದು? ಹಸುರು ಪದ್ಯದಲ್ಲಿ ನೀವು 3 ಅಂಕದ ಪ್ರಶ್ನೆ ಮಾತ್ರ ಬರುದು. 3 ಅಂಕದ ಪ್ರಶ್ನೆಯಲ್ಲಿ ನೀವು ಕುವೆಂಪು ಅವರ ಪರಿಚಯ ಅಥವಾ ಆ ಒಂದು ಏನು ಸಂದರ್ಭ. ಹಸುರು ಪದ್ಯ ಆದ ನಂತರ ನಿಮಗೆ 5ನೇ ಪದ್ಯ ಹಸುರು ಪದ್ಯ ಆದ ನಂತರ ಬರುವಂತಹದ್ದು ನಿಮಗೆ ಹಲಗಲಿ ಬೇಡ್ರು ಬರುವಂತಹದ್ದು 3 ಅಂಕದ ಪ್ರಶ್ನೆ. ಆಯ್ತಾ?
ಹಲಗಲ್ಲಿ ಬೇಟು ಬರುವಂತ ನಂತರ ಬರೋದು ವೀರಲವ ಅಂತ ಪದ್ಯ ಬರುತ್ತೆ. ವೀರಲವ ಪದ್ಯದಲ್ಲಿ ನಿಮಗೆ 4 ಅಂಕದ ಪ್ರಶ್ನೆ ಬರುತ್ತೆ. ಆ 4 ಅಂಕದ ಪ್ರಶ್ನೆ ಅಂತ ಹೇಳಿದ್ರೆ ನಿಮಗೆ 10 ವಾಕ್ಯ ಅಥವಾ ಪದ್ಯ ಕಂಠಪಾಠ. ಇನ್ನು 8ನೇ ಪದ್ಯ ಬಂದಾಗ ಅಲ್ಲಿ 8ನೇ ಪದ್ಯ ಇದು ಕೆಮ್ಮನೆ ಮೀಸೆ ಒತ್ತಿನಂತೇಳಿ ಅಲ್ಲಿ 3 ಅಂಕದ ಒಂದು ಪ್ರಶ್ನೆ ಬರುತ್ತೆ, 1 ಅಂಕದ ಪ್ರಶ್ನೆ ಬರುತ್ತೆ. ನೀವು 1 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಯಾವುದು ಕವಿ ಪರಿಚಯ ಅಥವಾ ಸಂದರ್ಭ ಮಾತ್ರ ಓದ್ಕೊಂಡ್ರೆ ಆಯ್ತು. ನೋಡಿ, ಇಡೀ ಈ ನಾವು 8 ಪದ್ಯ 8 ಪದ್ಯಕ್ಕೆ ಬಂದಾಗ ನೀವು 4 ಅಂಕದ ಪ್ರಶ್ನೆ ಗದ್ಯ ಭಾಗದಿಂದ ಒಂದು ಬರ್ತದೆ. ಅದು ಯಾವುದು ನಾವು ಸುಲಭವಾಗಿ ಯಾವುದು ಈ ಶಬರಿ ಪಾಠದಿಂದ ಮಾತ್ರ ಓದ್ಕೊಂಡ್ರೆ ಆಯ್ತು. ಈಗ ನಾವು ಪದ್ಯ ಬಂದಾಗ 4 ಅಂಕದ ಪದ್ಯ ಇದೆ, ಸುಲಭವಾಗಿ ಗಳಿಸುವಂಥದ್ದು. 4 ಗೆರೆ ಬಂದ್ರೆ 4 ಅಂಕ. ಇಡೀ ಪರೀಕ್ಷೆಯಲ್ಲಿ ನಮಗೆ ಸುಲಭವಾಗಿ 4 ಅಂಕ ಗಳಿಸುವಂಥದ್ದು ಒಂದು ಇದ್ರೆ ಅದು ಪದ್ಯ ಕಂಠಪಾಠ. ಆಯ್ತಾ? ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗುವ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುವುದು 4 ಅಂಕ ಸಿಗುತ್ತೆ. ಯಾವುದು? ಸಂಕಲ್ಪ ಗೀತೆ. ಹೌದು. ಅಂದ್ರೆ 3 ಪದ್ಯ ಓದ್ಕೊಂಡೆ. ಮೊದಲು 8 ಪದ್ಯ. ಈ ಕಳೆದ ವರ್ಷ ಪರೀಕ್ಷೆ ವಿದ್ಯಾರ್ಥಿಗಳು 8 ಪದ್ಯ ಕಂಠಪಾಠ ಮಾಡ್ಲಿಕ್ಕಿತ್ತು. 4 ಹಲಗನ್ನಡ, 4 ಹೊಸಗನ್ನಡ. ಈ ವರ್ಷ ಎಷ್ಟು? 3. ಯಾವುದು? ಒಂದು ಸಂಕಲ್ಪ ಗೀತೆ, ಇನ್ನೊಂದು ನಮ್ಮ ವೀರಲ್ಲ ಕೌರವೇಂದ್ರ ಕೊಂದೆ ನೀನು 3ನೇ ಪದ್ಯ. ಅದು ಯಾವುದು? ಕೊರಳ ಸೆರೆ ಹಿಗ್ಗಿದ ಉದ್ರ ಭೂಜಲ ಉರವಣಿಸಿ ಕೊಡು ನೊಂದನ ಕಟ. 4 ಸಲ, ಮೊದಲ 1 ಸಲ ಕೊನೆ ಸಲ ಕೊಡ್ತಾರೆ, 4 ಸಲ ಬರ್ತಾರೆ ಆಯ್ತು. ಇನ್ನು 3ನೇದು ವೀರಲ್ಲವ. ಇಷ್ಟೇ 3 ಕಲ್ತ್ಕೊಂಡ್ಬಿಟ್ರೆ ತೆಗೆದು ಉತ್ತರೀಯ 3 ಇದು. ಅಂದ್ರೆ ಆ ಪ್ರಾಸಬದ್ಧವಾಗಿರ್ತದೆ. ಪದ್ಯ ನೆನ್ಪಿಟ್ಟು ಸುಲಭ. ನೀವು ಆದಿ ಪ್ರಾಸವನ್ನ ನೀವು ನೆನ್ಪಿಟ್ಕೊಂಡ್ರೆ ಆ 4 ಸಾಲನ್ನು ಕೂಡ ಸುಲಭವಾಗಿ ಗುರುತಿಲಿಕ್ಕೆ ಆಗುತ್ತೆ. ಅದರಲ್ಲಿ ಕೂಡ ಮೊದಲನೇ ಸಾಲು ಕೊನೆ ಸಾಲು ಕೊಡ್ತಾರೆ. ನೋಡಿ, 3 ಪದ್ಯ ಕಲ್ತ್ರೆ ಈ ಸರಿ ಸುಲಭವಾಗಿ ನೀವು ಆ ಪದ್ಯ ಕಂಠಪಾಠವನ್ನ ಬರೀಬಹುದು. ಆನಂತರ ಪೂರಕ ಅಧ್ಯಯನ ಇದೆ ನಮಗೆ. 9 ಅಂಕದ ಪ್ರಶ್ನೆ ಬರುತ್ತೆ. ಈ ಪದ್ಯ ಭಾಗದಿಂದ 30, ಗದ್ಯ ಭಾಗದಿಂದ 28, ಪೂರಕ ಅಧ್ಯಯನದಿಂದ 9 ಅಂಕದಲ್ಲಿ 6 ಪೂರಕ ಅಧ್ಯಯನ ಇದೆ. ಅದರಲ್ಲಿ 1ನೇದು ವಸಂತ ಮುಖ ತೋರ್ಲಿ ಅಂತ. ನೋಡಿ, ಅದರಲ್ಲಿ 1 ಮಾರ್ಕ್ ಮಾತ್ರ ಬರೋದು, ಬೇರೆ ಬರೋದಿಲ್ಲ. ಪುಟ್ಟು ಪೋರಿಯಮ್ಮ ತಾಯಿ ಎಲ್ಲಿ ಮಲಗಿದ್ದಾಳೆ ಅಂತ. ಈ ರೀತಿಯಲ್ಲಿ 1 ಅಂಕದ ಪ್ರಶ್ನೆ. 2ನೇದು ಬರೋದದ್ದು ಭಗತ್ ಸಿಂಗ್, ಅದು 2 ಅಂಕದ ಒಂದು ಪ್ರಶ್ನೆ ಬರುತ್ತೆ. 3ನೇದು ಉದಾತ್ತ ಚಿಂತನೆಗಳು, ಅದರಲ್ಲಿ 2 ಮಾರ್ಕ್ ಒಂದು ಪ್ರಶ್ನೆ ಬರುತ್ತೆ. ವಚನಗಳು, ಅದರಲ್ಲಿ 2 ಮಾರ್ಕ್ ಪ್ರಶ್ನೆ ಬರುತ್ತೆ. ನಂತರ 5 ಮತ್ತು 6 ಯಾರು? ಶುಕನಾಸನ ಉಪದೇಶ ಮತ್ತೊಂದು ಪ್ರಾಸ ಬಿಟ್ಟ ಕಥೆ ಅಂತ ಇದೆ. 5, 6 ಪಠ್ಯ ಪೂರಕ. ಅದು 2 ಒಟ್ಟು ಸೇರಿಸಿ 2 ಮಾರ್ಕಿದ್ 1 ಬರೋದು. ಹೀಗಾಗಿ 2 ಮಾರ್ಕಿದ್ 4 ಪ್ರಶ್ನೆ ಈ ಪಠ್ಯ ಪೂರಕದಿಂದ ಒಟ್ಟು 9 ಅಂಕಗಳು ಸಿಗುತ್ತೆ. ಒಂದು 28 ಗದ್ಯ, 30 ಪದ್ಯ, 58 ಆಯ್ತು. ಇಲ್ಲಿ 9 ಪಠ್ಯ ಪೂರಕ ಅಧ್ಯಯನ, ಒಟ್ಟು 67 ಮಾರ್ಕ್ ಆಯ್ತು. ಮತ್ತೊಂದು ಅಪಠಿತ ಗದ್ಯ ಅಂತ ಬರುತ್ತೆ. ಅವರೇ ಗದ್ಯ ಭಾಗದಲ್ಲಿ ಕೊಟ್ಟಿರ್ತಾರೆ, 2 ಮಾರ್ಕ್ 2 ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಯಲ್ಲಿರುವಂತ ಶಬ್ದಗಳು ಅಲ್ಲಿ ಎಲ್ಲಿದೆ ನೋಡ್ಕೊಂಡು ಹಿಂದೆ ಮುಂದೆ ಸೇರಿ ಬರೆದ್ರು ಕೂಡ 2, 4 ಮಾರ್ಕ್ ಸಿಗುತ್ತೆ. ಅಂದ್ರೆ 71 ಆಯ್ತು. ಇನ್ನು 29 ಅಂಕಗಳಲ್ಲಿ ಅದರಲ್ಲಿ 10 ವ್ಯಾಕರಣ ಬರುತ್ತೆ. ನೀವು ಹೇಳಿದ ಹಾಗೆ ಈ ವಿದ್ಯಾರ್ಥಿಗಳು ಬಹಳ ಕಷ್ಟಪಡೋದು ಈ ವ್ಯಾಕರಣಾಂಶದಲ್ಲಿ. ಹೌದು, ಅವ್ರಿಗೆ ಕಷ್ಟ ಆಗೋದೇ. ನಾನದು ಮುಂದಿನ ಪ್ರಶ್ನೆ ಇದ್ದಿತ್ತು, ಯಾಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಅವ್ರದಕ್ಕೆ ಗಮನ ಕೊಡಲ್ಲ, ವ್ಯಾಕರಣ ಬಗ್ಗೆ ಜಾಸ್ತಿ ಓದಲ್ಲ. ನಾವು ಹೇಳೋದು ಈಗ ಉತ್ತಮ ನೀವು ಅಂಕ ಗಳಿಸಲಿಕ್ಕೆ, ಹೆಚ್ಚು ಅಂಕ ತೆಗಿಲಿಕ್ಕೆ ಸಹಾಯ ಮಾಡುವಂತ ವಿದ್ಯಾರ್ಥಿಗಳಿಗೆ ಹೆತ್ತ ತಾಯಿ ಅಂದ್ರೆ ಯಾರು ಅಂದ್ರೆ ಪಠ್ಯ ಪುಸ್ತಕ. ಉಳಿದೆಲ್ಲ ನಿಮ್ದೇನೋ ಗೈಡ್ ಇರ್ಬೋದು, ಡೈಜೆಸ್ಟ್ ಇರ್ಬೋದು, ನೋಟ್ಸ್ ಇರ್ಬೋದು, ಮಲತಾ ಇದ್ದಾಗೆ ನಮಗೆ ಮಾರ್ಗದರ್ಶನ ಮಾಡುವಂತ ನಮ್ಮ ಹೆತ್ತ ತಾಯಿ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಹೆತ್ತ ತಾಯಿಗೆ ಸಮಾನವಾದ ಯಾರು ಇಲ್ಲ. ಯಾರು ಆದರೂ ಹೆತ್ತ ತಾಯಿಯಂತೆ ಆದಾರು 1000 ಸೌದೆ ಒಲೆಯಲ್ಲಿ ಉದಿದಾರು ದೀವಿಗೆ ಅಂತ ಬೆಳಕುಂಟೆ ಅಂತ. 1000 ಕಟ್ಟಿಗೆಯನ್ನು ಬೆಂಕಿ ಮಾಡಿದ್ರು ಕೂಡ ದೀವಿಗೆ ಅಂತ ಬೆಳಕು ಕೊಡೋದಿಲ್ಲ. ಹಾಗೆ 1000 ಬಂಧುಗಳಿದ್ರು ಕೂಡ ತಾಯಿಯ ಸ್ಥಾನ ತುಂಬಲಿಕ್ಕೆ ಆಗೋದಿಲ್ಲ. ಅಂದ್ರೆ ವಿದ್ಯಾರ್ಥಿಗಳಿಗೆ ಏನಾಗಬೇಕು? ತಾಯಿಯ ಸ್ಥಾನ ಇರೋದು ಯಾವುದು? ಪಠ್ಯ ಪುಸ್ತಕ. ಹಾಗಾಗಿ ಪಠ್ಯ ಪುಸ್ತಕವನ್ನು ಸರಿಯಾಗಿ ಅವ್ರಿಗೆ ಓದಿಕೊಂಡ್ರೆ ಅವಳಿಗೆ ಇಡೀ 100 ಅಂಕದಲ್ಲಿ ಯಾವ ಪ್ರಶ್ನೆಗೆ ಉತ್ತರ ಬರ್ಲಿಕ್ಕೆ ಕೂಡ ಕಷ್ಟ ಆಗೋದಿಲ್ಲ. ಯಾಕೆ ಇದನ್ನ ಹೇಳ್ತಾರೆ ಅಂದ್ರೆ, ಪ್ರತಿ ಪಾಠ ಆದ ನಂತರ ಅಲ್ಲಿ ಚಟುವಟಿಕೆಯಲ್ಲಿ ಇರುತ್ತೆ. ಒಂದು ಸಂಧಿ, ಈ ಸಮಾಸ, ಅವ್ಯಯಗಳು, ಜೋಡು ನುಡಿ, ದ್ವಿರುಕ್ತಿ, ಮತ್ತೆ ವಿಭಕ್ತಿ ಪ್ರತ್ಯಯ, ಕಾರಕಗಳು, ನಾಮಪದ, ಕ್ರಿಯಾಪದ, ಈ ರೀತಿಯಲ್ಲಿ ಅವ್ಯಯಗಳು, ಇದೆಲ್ಲ ಒಂದೊಂದು ಪಾಠ ಆದ ನಂತರ ಅಲ್ಲಿ ಇರ್ತದೆ. ಅದನ್ನು ಓದಿಕೊಂಡ್ರೆ ಅದರಿಂದಲೇ ಬರೋದು. ಸಾಮಾನ್ಯವಾಗಿ ನಿಮಗೆ 10 ಬಹುವಾಹಿಕೆ, ಇದು 6 ಬಹುವಾಹಿಕೆ, 4 ಸಂಬಂಧಿತ ಪದ ಬರೀರಿ ಅಂತ. ಈಗ ನವೋಲ್ಲಾಸ, ಇಲ್ಲಿರುವ ಸಂಧಿ ಯಾವುದು ಅಂತ ಕೇಳ್ತಾರೆ. ಉದಾಹರಣೆ, ಅಲ್ಲಿ ಗುಣಸಂಧಿ, ಆದೇಶ ಸಂಧಿ, ಆಗಮ ಸಂಧಿ, ವೃದ್ಧಿ ಸಂಧಿ ಅಂತ. ಉಕಾರಕ್ಕೆ ಓಕಾರ, ಓಲಾಸ ಅಂದ್ರೆ ಆಗ ಗುಣಸಂಧಿ ನೆನಪಾಗಬೇಕು. ಆವಾಗ ಅದನ್ನ ಆ ನಿಯಮ ನೆನ್ಪಿಟ್ಕೊಂಡ್ರೆ ಆ ಸಂಧಿಯನ್ನು ಗುರುತಿಸ್ಲಿಕ್ಕೆ ಸುಲಭ ಆಗತ್ತೆ. ಇಲ್ಲಿ ಯಾವುದು?
ಈಗ ಮನೆಗೆಲಸ ಇದಲ್ಲ, ಇದು ಆದೇಶ ಸಂಧಿ, ಯಾವುದು ಗುಣಸಂಧಿ ಅಲ್ಲ. ಹಾಗಾಗಿ ನವೋಲ್ಲಾಸ ಉಕಾರಕ್ಕೆ ಓಕಾರ ಬಂದಿದೆ, ಇದು ಗುಣಸಂಧಿ. ಹಾಗಾಗಿ ಅದನ್ನು ಗುರುತಿಸುವುದನ್ನು ಕಲಿಬೇಕು ವಿದ್ಯಾರ್ಥಿಗಳು. ಅರ್ಥ ಮಾಡ್ಕೊಂಡ್ರೆ ಈ ಸಂಧಿದು ಒಂದು ಅಂಕ ಬರುತ್ತೆ, ಸಮಾಸದಿಂದ ಒಂದು ಅಂಕ ಬರುತ್ತೆ, ವಿಭಕ್ತಿ ಪ್ರತ್ಯಯದಿಂದ ಒಂದು ಅಂಕ ಬರುತ್ತೆ. ವಿಭಕ್ತಿ ಪ್ರತ್ಯಯಗಳು ಹಳಗನ್ನಡ ಮತ್ತು ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳು ನೆನ್ಪಿಟ್ಕೊಳ್ಬೇಕು ಅವರು. ಮತ್ತೆ ಕಾರಕಗಳನ್ನು, ಈ ಕಾರಕಗಳನ್ನು ಹೆಚ್ಚಾಗಿ ಕೇಳ್ತಾರೆ. ಈ ಕಾರಕ ನೆನ್ಪಿಟ್ಟು ಬಹಳ ಸುಲಭ. 7 ಕಾರಕಗಳಿದೆ. ಅದು ಸುಮಾರು ಒಂದು ಸೂತ್ರ ಇದೆ. ನೀವು ಮೂರ್ಖ ಸಮ್ ಆ ಸಮ್ ಅಂತ ಮೂರ್ಖ 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 ಏನು ಕರ್ತೃ ಕರ್ಮ ಕರ್ಣಾರ್ಥ. ಪ್ರಥಮ ವಿಭಕ್ತಿ ಕರ್ತೃರ್ಥ, ದ್ವಿತೀಯ ವಿಭಕ್ತಿ ಕರ್ಮಾರ್ಥ, ತೃತೀಯ ವಿಭಕ್ತಿ ಕರ್ಣಾರ್ಥ ಅಂತ. ಇನ್ನು ಸಮ್ಮ ಅಂತ ಹೇಳಿದ್ರೆ ಚತುರ್ಥಿ ಸಂಪ್ರದಾನ, ಪಂಚಮಿ ಅಪದಾನ. ಇನ್ನೊಂದು ಸಮ್ಮ ಅಂತ ಹೇಳಿದ್ರೆ ಷಷ್ಠಿ ಸಂಬಂಧ, ಸಪ್ತಮಿ ಅಧಿಕರಣ ಅಂತ. ಮೂರ್ಖ ಸಮ್ ಆ ಅಂತ ಹೇಳಿ ಸೂತ್ರ. ಹಾಗಾಗಿ ಆ ಕಾರಕಗಳನ್ನು ಗುರುತಿಸ್ಲಿಕ್ಕೆ ಸುಲಭ ಆಗುತ್ತೆ. ಹಾಗಾಗಿ ಈಗ ಪಂಚಮಿ ವಿಭಕ್ತಿ ಕಾರಕಾರ್ಥ ಯಾವುದು, ಅಥವಾ ಷಷ್ಠಿ ವಿಭಕ್ತಿ ಕಾರಕಾರ್ಥ ಯಾವುದು ಅನ್ನೋ ಗೊತ್ತಿದ್ದಾದ್ರೆ ಸಂಬಂಧ, ಅಥವಾ ಸಪ್ತಮಿ ವಿಭಕ್ತಿ ಕಾರಕಾರ್ಥ ಯಾವುದು ಅಧಿಕರಣ ಅಂತ ಗೊತ್ತಾಗುತ್ತೆ. ಮತ್ತೆ ನೋಡಿ, ವರ್ಣಮಾಲೆಯ ಬಗ್ಗೆ ಕೂಡ ಒಂದು ಪ್ರಶ್ನೆ ಬರುತ್ತೆ. ನೋಡಿ 10ನೇ ತರಗತಿ ಎಷ್ಟು ಸುಲಭ ಅಂದ್ರೆ ನಾವು 1ನೇ ತರಗತಿಯಿಂದ ಕಲ್ತಿರ್ತೇವೆ ವರ್ಣಮಾಲೆ. ಆ ವರ್ಣಮಾಲೆಯಲ್ಲಿ ಆಯ್ತಾ, ನಾಮ ಇದು ಯಾವ ವರ್ಗಕ್ಕೆ ಸೇರಿದ್ದು ಅಂತ ಕೇಳ್ತಾರೆ. ನೋಡಿ, ಅನುನಾಸಿಕ, ಮಹಾಪ್ರಾಣ, ಅಲ್ಪ ಪ್ರಾಣ, ದೀರ್ಘ ಸ್ವರ ಅಂತ ನಿಮ್ಗೆ ಗೊತ್ತಿ. ನಾಮ ಅಂದ್ರೆ ಮೂಗಿನ ಮುಗಿ ಸೇರಿಸುವಂತದ್ದು ಒಂದು ನಾಸಿಕ. ಆಯ್ತಾ, ಈಗ ಮಹಾಪ್ರಾಣಗಳ ಸಂಖ್ಯೆ ನಿಮ್ಗೆ ಗೊತ್ತಿ 10, ಅಲ್ಪ ಪ್ರಾಣಗಳ ಸಂಖ್ಯೆ 10. ಕಳೆದ ಪರೀಕ್ಷೆಯಲ್ಲಿ ನಮ್ಗೆ ಪೂರಕ ಇಲ್ಲಿ ನಿಮ್ಮ ಮಾದರಿ ಪ್ರಶ್ನೆ ಮತ್ತೆ ಒಂದು ಕೇಳಿದ್ದಾರೆ. ಈ ಸ್ವರ ಅಕ್ಷರಗಳಲ್ಲಿ ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು? 7. ರಸು ಸ್ವರಗಳ ಸಂಖ್ಯೆ ಎಷ್ಟು? 6. ಸ್ವರಗಳು ಎಷ್ಟು? 13. ವ್ಯಂಜನಗಳು ಅಂದಾಗ 25 ಬರೀತವ್ರು. ಯಾವಾಗ ವರ್ಗೀಯ ವ್ಯಂಜನ 25, ವ್ಯಂಜನಗಳು 34 ಆಗುತ್ತೆ. ಈ ಸಂಖ್ಯೆ ನೆನ್ಪಿಟ್ಕೊಳ್ಬೇಕು ಅವರು. ಈ ರೀತಿ ಅಂದಾಗ ಮತ್ತೆ ನಿಮ್ಮ ಕ್ರಿಯಾಪದ, ನಾಮಪದಗಳು, ವಾಕ್ಯಗಳ ಪ್ರಭೇದ, ಜೋಡು ನೋಡಿ ಮತ್ತೆ ದ್ವಿರುಕ್ತಿ ಮತ್ತೆ ಅವ್ಯಯಗಳು ಬರ್ತದೆ. ಈ ರೀತಿಯಲ್ಲಿ ಅದನ್ನ ಅರ್ಥ ಕಲ್ತ್ಕೊಂಡ್ರೆ ನಿಮ್ಗೆ 6 ಬಹುವಾಯ್ಕೆಯನ್ನ ಸುಲಭ ಉತ್ತರ ಅಲ್ಲೇ ಇದೆ ಗುರುತಿಸುವಂಥದ್ದು. ಇನ್ನೊಂದು ಸಂಬಂಧಿತ ಪದ ಬರೀರಿ ಅಂತ 4 ಬರುತ್ತೆ ವ್ಯಾಕರಣದಲ್ಲಿ. 6 ಬಹುವಾಯ್ಕೆ, 4 ಸಂಬಂಧಿತ ಪದ ಬರೀರಿ ಅಂತ. ಆಯ್ತಾ, ಈಗ ಓಡಲಿಕ್ಕೆ ಅಂತಿದೆ, ತದಂತ ಅವ್ಯಯ ಅಂತ ಇರ್ತದೆ. ರಾಮನಂತೆ ತದಿತಂತ ಅವ್ಯಯ. ಹಾಗಾಗಿ ಇಲ್ಲಿ ಓಡುವವನು ತದಂತ ನಾಮಪದ, ಅದು ಅಲ್ಲಿ ಹಾವಾಡಿಗ ತದಿದಂತ ನಾಮಪದ. ಆಯ್ತಾ, ಮತ್ತೆ ಮತ್ತೆ ದ್ವಿರುಕ್ತಿ, ಆಟ ಪಾಠ, ಜೋಡು ನುಡಿ. ಈ ಸಂಬಂಧಿತ ಬರೆಯುವಂತ ಸಂಬಂಧವನ್ನು ಗಮನಿಸಿಕೊಂಡು ಈ 2 ಪದಕ್ಕೆ ಯಾವ ರೀತಿ ಸಂಬಂಧ ಇದೆ ಅದು ನೋಡ್ಕೊಂಡು 3ನೇ ಪದಕ್ಕೆ ಯಾವ ಸಂಬಂಧ ಬರುತ್ತೆ ಆ ರೀತಿ ಉತ್ತರವನ್ನು ಬರಲಿಕ್ಕೆ ಸುಲಭ ಆಗುತ್ತೆ, ಬಹಳ ಸುಲಭ ಆಗುತ್ತೆ. ಈಗ ಮನೆಗೆಲಸ ಆದೇಶ ಸಂಧಿ, ದೇವಾಲಯ ಡ್ಯಾಶ್ ಅದು ಸವರ್ಣದಿಗೆ ಸಂಧಿ. ಅಂದ್ರೆ ಸಂಧಿ ಹೇಳಿದ್ದಾರೆ, ಅದ ರೀತಿ ಯಾವ ಸಂಧಿ ಅಂತ ಬರ್ತಾ ಇತ್ತು. ಇಲ್ಲಿ 4 ಬರುತ್ತೆ. ಈ ರೀತಿಯಲ್ಲಿ ವ್ಯಾಕರಣದ ಎಷ್ಟು 10 ಬಂತು. 10 ಆದ ನಂತರ ಇನ್ನು 3 ಈ ಪ್ರಸ್ತಾರ ಹಾಕಿ ಲಘು ಗುರು ಗುರುತಿಸಿ ಅದು ಬಹಳ ಸುಲಭ ಇದು. ಈಗ ನಮಗೆ ಈಗ ಉದ್ದಕ್ಕೆ ಒಂದು ಗೆರೆ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಅಕ್ಷರಗಣ ಅಂತ ಅರ್ಥ. ಅಲ್ಲಿ 2 ಇರುವುದು, ಉತ್ಪಲ ಮಾಲೆ ಮತ್ತೆ ಚಂಪಕ ಮಾಲೆ. ನಿಮ್ಗೆ ಲಘು ಗುರು ಅರ್ಥದಲ್ಲಿ ಗೊತ್ತಿದ್ರೆ ಆರಂಭ ಗೊತ್ತಾಗ ಆರಂಭದಲ್ಲಿ ಒಂದು ಬಂದ್ರೆ ಅದು ಉತ್ಪಲ ಮಾಲೆ ಅಂತ ಅರ್ಥ. ಗುರು ಒಂದಾದಿಯು ಉತ್ಪಲಂ ಅಂತ ಅದು ಸೂತ್ರ ಇದೆ. ಉತ್ಪಲ ಮಾಲೆಯ ಪುದು ಬರಂ ನಬಬಂ ರಲಗಂ ನೆಗಳದಿರಲ್ ಬಗಣ ರಗಣ ನಗಣ ಬಗಣ ಬಗಣ ರಗಣ ಲಘು ಗುರು. ಛಂದಸ್ಸು ಯಾವುದು? ಉತ್ಪಲ ಮಾಲೆ ಅಂತ. ಇನ್ನು ಮೊದಲು 4 ಲಘುವಾಗಿದ್ರೆ ಲಘು 4 ಚಂಪಕಂ. ನಜ ಬಜ ಜಂಜರಂ ಬಗೆಗೊಳ್ಳುತ್ತೀರೆ ಚಂಪಕ ಮಾಲೆ ನಜ ಬಜ ಜಂಜರಂ ನಗಣ ಜಗಣ ಬಗಣ ಜಗಣ 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 ರಗಣ ನಜ ಬಜ ಜಂಜರ 7 ಗಣ 21 ಅಕ್ಷರ ಇರ್ತದೆ. ಅವು ಛಂದಸ್ಸು ಯಾವುದು? ಚಂಪಕ ಮಾಲೆ. ಒಂದು ಗೆರೆ ಬಂದಾಗ ಇದು ಅಕ್ಷರಗಣ ಅಂತ. ಆಯ್ತಾ, 2 ಗೆರೆ ಬಂದಾಗ ಅದು ಕಂದ ಪದ್ಯ ಅಂತ. ಅಲ್ಲಿ ನಿಮ್ಗೆ 3 ಗೊತ್ತಾಗುತ್ತೆ. 12 ಮಾತ್ರೆ ಇರ್ತದೆ. 4 3 12 4 ಮಾತ್ರೆ ಗಣ ವಿಭಾಗ ಚರ್ತ ಆಗೋದು, 4 ಮಾತ್ರೆ ಗಣ ವಿಭಾಗ ಮಾಡೋದು. ನಂತರ ಏನು ಛಂದಸ್ಸು ಯಾವುದು? ಕಂದ ಪದ್ಯ ಅಂತ ಬರೀ 2 ಸಾಲು ಬಂದ್ರೆ. ಇನ್ನು 3 ಸಾಲು ಬಂದ್ರೆ ಅದು ಷಟ್ಪದಿ ಅಂತ ಅರ್ಥ. ಈ ಷಟ್ಪದಿ 2 ಬರ್ತದೆ, ಬಾಮಿನಿ ಷಟ್ಪದಿ ಮತ್ತು ವಾರ್ಧಕ ಷಟ್ಪದಿ. ನಿಮ್ಗೆ 14 ಮಾತ್ರೆ ಬಂದ್ರೆ ಪ್ರಸ್ತರಾಗಿ ಲೆಕ್ಕ ಗೊತ್ತಾಗುತ್ತೆ ನಿಮ್ಗೆ, ಅದು ಬಾಮಿನಿ ಅಂತ. ಅಥವಾ ಸಣ್ಣದಿರ್ತದೆ ಅದು 3 4 3 4 ಅಂತ ಬರೆಯೋದು, ವಿಭಾಗ ಮಾಡೋದು. ಛಂದಸ್ಸು ಯಾವುದು? ಬಾಮಿನಿ ಷಟ್ಪದಿ. ನಮಗೆ ಬಾಮಿನಿ ಷಟ್ಪದಿ ಇರೋದು ಯಾವುದು? ಕೌರವೆಂದ ಕೊಂದೆ ನೀನು ಪ್ರಸ್ತಾರ ಹಾಕಿರ್ತಾರೆ, ಆ ವಿದ್ಯೆ ಗೊತ್ತಿರ್ತದೆ. ಆಯ್ತಾ, ಇನ್ನು 20 ಮಾತ್ರೆ ಬಂದ್ರೆ ಒಂದು ಮೊದಲ ಸಾಲಿಗೆ 3 ಸಾಲಿನ ಪದ್ಯದಲ್ಲಿ
ಅದು ವಾರ್ಧಕ ಷಟ್ಪದಿ ಅಂತ ಅರ್ಥ. ಅವಾಗ ಎಷ್ಟು 5 ಮಾತ್ರೆ ವಿಭಾಗ ಮಾಡೋದು. ಛಂದಸ್ ಯಾವುದು? ವಾರ್ಧಕ ಷಟ್ಪದಿ. ಅದು ಯಾವುದು? ವೀರಲಾವ ಪದ್ಯ ಬಂದಿದೆ ಅವರಿಗೆ, ಎರಡೇ ಇರೋದು. ವೀರಲಾವ. ಆದ್ರೆ ಒಂದು ಗಮನಿಸ್ಕೊಳ್ಬೇಕು, ಛಂದಸ್ಸಲ್ಲಿ ಮೊದಲಾದ ಪದ್ಯ ಪುಸ್ತಕದಿಂದ ಕೊಟ್ಟಿರ್ತಾರೆ. ಆದ್ರೆ ಈ ಸಲ ನಿಮ್ಗೆ ಆ ಬೇರೆ ಪದ್ಯವನ್ನು ಕೊಡ್ಬೋದು. ಉದಾಹರಣೆ ಕೊಡ್ಬೋದು. ಯಾಕಂದ್ರೆ ಅವರಿಗೆ ಗೊತ್ತಿರ್ಬೇಕು ಛಂದಸ್ಸು. ಬಾಮಿನಿ ಷಟ್ಪದಿ ಪುಸ್ತಕ ಗೊತ್ತಾಗತ್ತಲ್ಲ, 3-4 ವಿಭಾಗ ಮಾಡಿ ಛಂದಸ್ಸು ಬಾಮಿನಿ ಷಟ್ಪದಿ ಅಂತ ಬರೆಯುವಂತದ್ದು. ಹಾಗೆ ವಾರ್ಧಕ ಷಟ್ಪದಿ ಗೊತ್ತಾಗುತ್ತೆ ಅವ್ರಿಗೆ, 20 ಮಾತ್ರ ಇದ್ರೆ ಅದು ವಾರ್ಧಕ ಷಟ್ಪದಿ ಅಂತ ಬರ್ಲಿಕ್ಕೆ ಆಗುತ್ತೆ. ಹಾಗಾಗಿ ಪಾಠ್ಯದಿಂದ ಕೇಳ್ತಾರೆ, ಹೊರಗಿಂದ ಬಂದರೂ ಕೂಡ ಗುರುತಿಸಿ ಸುಲಭ ಆಗುತ್ತೆ. ಷಟ್ಪದಿಯನ್ನು ಕೇಳುವ ಸಾಧ್ಯತೆ ಇರ್ತದೆ. ಹಾಗಾಗಿ ಸಿದ್ಧಾರ್ಥ ಅದು ಕೂಡ ಸಿದ್ಧರಾಗಿರ್ಬೇಕು. ಹೀಗಾಗಿ 1 ಸಾಲು ಉದ್ದದಿದ್ರೆ ಅದು ಅಕ್ಷರಗಣ ಅಂತ ಅರ್ಥ. ಇನ್ನು 2 ಸಾಲು ಬಂದಾಗ ಅದು ಕಂದ ಪದ್ಯ ಅಂತ ಅರ್ಥ. ಇನ್ನು 3 ಸಾಲು ಬಂದ್ರೆ ಅದು ಷಟ್ಪದಿ ಅಂತ. ಷಟ್ಪದಿಯಲ್ಲಿ 2 ಸಣ್ಣದಿದ್ರೆ ಬಾಮಿನಿ ಅಲ್ಲಿ ಇದೆ. ಬಾಮಿನಿ ಅಂತ ಅರ್ಥ ಏನು? ಮಿನಿ ಅಲ್ಲಿ ಇದೆ. ಮಿನಿ ಸ್ವಲ್ಪ ಉದ್ದ ಇದ್ರೆ ಅದು ವಾರ್ಧಕ ಷಟ್ಪದಿ ಅಂತ ಅರ್ಥ. ಈ ರೀತಿ ಸಂಕೇತಗಳು ನೆನ್ಪಿಟ್ಕೊಂಡು ಅವರು ಸುಲಭವಾಗಿ ಗುರುತಿಸ್ಬೋದು. ಈಗ ಛಂದಸ್ ಆದ ನಂತರ ಇನ್ನೊಂದು ಅಲಂಕಾರ ಬರುತ್ತೆ. ಅಲಂಕಾರಗಳು. ಹೌದು. ಅಲಂಕಾರ ನಮ್ಮಲ್ಲಿ 6 ಅಲಂಕಾರ ಇದೆ, ಆಯ್ತಾ. ಆದ್ರೆ ಹಿಂದೆ ಸಾಮಾನ್ಯವಾಗಿ ಹೆಚ್ಚಾಗಿ ರೂಪಕ ಮತ್ತು ಉಪಮ ಅಲಂಕಾರ ಗೊತ್ತಿದ್ವಿದೆ. ಮಾರಿಗೆ ಔತಣವಾಯಿತು ನಾಡಿನ ಭಾರತ ಅಂತ. ಆ ನಾಡಿನ ಭಾರತವನ್ನು ಎಲ್ಲಿ ಹೋಲಿಸಿದ್ದು? ಮಾರಿಗೆ ಔತಣಕ್ಕೆ ನೇರವಾದ ಹೋಲಿಕೆಯಲ್ಲಿ ಅಭೇದ ಕಲ್ಪನೆ ರೂಪಕ ಅಲಂಕಾರ. ಉಪಮೇಯ ನಾಡಿನ ಭಾರತ, ಉಪಮಾನ ಮಾರಿಗೌತಣ. ಇಲ್ಲಿ ಸಮನ್ವಯ, ಇಲ್ಲಿ ನಾಡಿನ ಭಾರತವನ್ನ ಏನು ಮಾರಿಗೌತಣಕ್ಕೆ ಅಭೇದವಾಗಿ ಕಲ್ಪಿಸಿ ವರ್ಣಿಸಿರುವುದರಿಂದ ಇದು ರೂಪಕ ಅಲಂಕಾರ ಆಗಿದೆ. ಅಂದ್ರೆ 3 ಮಾರ್ಕ್ ಸಿಗುತ್ತೆ. ನೀವು ಗುರುತಿಸೋದಕ್ಕೆ 1 ಮಾರ್ಕು, ಅಲ್ಲಿ ಸಮನ್ವಯ ಮಾಡಿದ್ದಕ್ಕೆ 2 ಮಾರ್ಕ್. ಹೌದು. ಅಲ್ಲಿ ಇದು ಯಾವುದು? ರೂಪಕ ಅಲಂಕಾರ. ಉಪಮ ಅಲಂಕಾರ ಬಂದಾಗ ಅಲ್ಲಿ ಅಂತೆ ಏನ್ ಬಂದ್ರೆ ಭೀಮ ದುರ್ಯೋಧನರು ಮದ ಗಜಗಳಂತೆ ಹೋರಾಡಿದರು ಅಂತ. ನೀವು ಅಂತೆ ಏನ್ ಬಂದ್ರೆ ಅದು ಉಪಮಾಲಂಕಾರ ಅಂತ ಅರ್ಥ. ಅಲ್ಲಿ ಉಪಮೆ ಯಾವುದು? ಭೀಮ ದುರ್ಯೋಧನರು. ಉಪಮಾನ ಯಾವುದು? ಮದ ಗಜಗಳು. ಉಪವಾಚಕ ಅಂತೆ ಸಮಾನ ಧರ್ಮ ಹೋರಾಡಿದರು. ಇಲ್ಲಿ ಭೀಮ ದುರ್ಯೋಧನ ಹೋರಾಡುವುದನ್ನ ಮದ ಗಜ ಹೋರಾಡೋದಕ್ಕೆ ಹೋಲಿಸಿ ವರ್ಣಿಸುವುದರಿಂದ ಇದು ರೂಪಕಲಂಕಾರ ಅಂತ ಅರ್ಥ. ಆಗ ಅಲ್ಲಿ ಸಿಡಿಲಿ ಸುಡಿದಂತೆ ಗುಂಡು ಸುರಿದಾವ ಬರಪೂರ್ ಅಂತ, ಸಿಡಿಲಿ ಸಿಡಿದ ಹಾಗೆ ಅಂದ್ರೆ ಇಲ್ಲಿ ನಿಮ್ಮ ಹಲಗಲಿ ಬೇಡ ಪದ್ಯದಲ್ಲಿ ಬರುತ್ತೆ, ಆಯ್ತಾ. ಗುಂಡು ಸುರಿದನ್ನು ಸಿಡಿಲಿ ಸಿಡಿದಕ್ಕೆ ಹೋಲಿಸಿ ವರ್ಣಿಸಿರುವುದು. ಆ ಹೋಲಿಕೆ ಬಂದಾಗ ಅದು ಉಪಮಾಲಂಕಾರ. ಹೆಚ್ಚಾಗಿ ಈ ರೂಪಕಲಂಕಾರ ಅಥವಾ ಉಪಮಾಲಂಕಾರ ಕೇಳ್ತಾರೆ. ಎರಡಲ್ಲಿ ಒಂದು ಖಂಡಿತ ಕೇಳ್ತಾರೆ. ಆದರೆ ನಮ್ಗೆ ಹೇಳ್ತೀರಾ ಹಂಗೆ ಅಂತೆ ಓಲ್ ಬಂದ್ರೆ ಅದು ಉಪಮಾಲಂಕಾರ ಅಷ್ಟೇ. ಉಪಮಾಲಂಕಾರ ನೆನಪಾಗುತ್ತೆ. ಹೋಲಿಕೆ. ಈಗ ಮುಖ ಕಮಲ ಅಂತ ಹೇಳಿದ್ರೆ ಏನು? ಕಮಲದಂತೆ ಅಂತ ಹೇಳಿದ್ರೆ ಉಪಮಾಲಂಕಾರ ಆಯ್ತು. ಅಂದ್ರೆ 2 ಒಂದೇ ಅಂತ ಹೇಳೋದಿದೆಯಲ್ಲ, ಅದು ಅಭೇದ ಅಂತ ಹೇಳೋದು, ಭೇದ ಇಲ್ಲ ಅಂತ ಹೇಳೋದು, ಅದು ರೂಪಕ. ಹೋಲಿಕೆ ಅಂದ್ರೆ ಉಪಮಾಲಂಕಾರ. ಆದ್ರೆ ಅದರೊಟ್ಟಿಗೆ ಇನ್ನೂ 4 ಅಲಂಕಾರ ಕೂಡ ನೋಡ್ಕೊಳ್ಬೇಕಾಗತ್ತೆ ಅಂತ. ಬಿಂಬ ಪ್ರತಿಬಿಂಬದಂತಿದ್ರೆ ಅದು ದೃಷ್ಟಾಂತ ಅಲಂಕಾರ. ಊರು ಉಪಕಾರ ಅರಿಯೋದು, ಹೆಣ ಶೃಂಗಾರ ಅರಿಯೋದು. 2 ವಾಕ್ಯಗಳು ಪರಸ್ಪರ ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬದಂತಿರುವುದರಿಂದ ಇದು ದೃಷ್ಟಾಂತ ಅಲಂಕಾರ. ಇನ್ನು ಒಂದೇ ಪದಕ್ಕೆ 2 ಅರ್ಥ ಬರುವಂತೆ ವರ್ಣಿಸಿರುವುದಕ್ಕೆ ಶ್ಲೇಷ ಅಲಂಕಾರ ಅಂತ ಕೂಡ ಹೇಳ್ತಾರೆ. ಅದು ಶ್ಲೇಷ ಅಲಂಕಾರ. ಇನ್ನೊಂದು ವಿಶೇಷ ವಾಕ್ಯ ಸಾಮಾನ್ಯ ವಾಕ್ಯದಿಂದಾಗ್ಲಿ, ಸಾಮಾನ್ಯ ವಾಕ್ಯ ವಿಶೇಷ ವಾಕ್ಯ ಸಮರ್ಥನೆ ಮಾಡುವುದಕ್ಕೆ ಅದಕ್ಕೆ ಅರ್ಥಾಂತರ ನ್ಯಾಸ ಅಲಂಕಾರ ಅಂತ ಹೇಳ್ತಾರೆ. ಒಂದು ವಸ್ತುವನ್ನ ಇನ್ನೊಂದು ವಸ್ತುವೆಂದು ಊಹಿಸಿ ವರ್ಣಿಸುವುದಕ್ಕೆ ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳ್ತಾರೆ. ಅಲ್ಲಿ ಆಚೋದ ಸರೋವರವನ್ನ ತ್ರೈಲೋಕ್ಯ ಸುಂದರಿ ಹಿಡಿದ ಕನ್ನಡಿಯೋ ಎಂಬಂತೆ ಏನೋ ಕೊಂಗೊಳಿಸ್ತೇನೆ, ಕನ್ನಡಿಯೋ ಎಂಬಂತೆ. ನೋಡಿ, ರೂಪಕ ಉಪಮ ಮತ್ತು ಉತ್ಪ್ರೇಕ್ಷಕ್ಕೆ ಬಹಳ ಹತ್ತಿರ. ಈಗ ಆಚೋದ ಸರೋವರ ಏನು ತ್ರೈಲೋಕ್ಯ ಸುಂದರಿ ಕನ್ನಡಿ ಅಂತ ಬರ್ತದೆ ರೂಪಕ ಅಲಂಕಾರ. ಆಚೋದ ಸರೋವರ ತ್ರೈಲೋಕ್ಯ ಸುಂದರಿ ಹಿಡಿದ ಕನ್ನಡಿಯಂತೆ ಅಂದ್ರೆ ಉಪಮಾಲಂಕಾರ. ಆಚೋದ ಸರೋವರ ತ್ರೈಲೋಕ್ಯ ಸುಂದರಿ ಹಿಡಿದ ಕನ್ನಡಿಯೋ ಎಂಬಂತೆ ಅಂತ ಹೇಳಿದಾಗ ಉತ್ಪ್ರೇಕ್ಷ ಅಲಂಕಾರ. ನಿನ್ನ ಮುಖ ಕಮಲರಳಿತು, ಚಂದ್ರನೇನು ರವಿಯ ಮುಖ ಕಮಲ ಅಂದ್ರೆ ರೂಪಕ ಅಲಂಕಾರ. ಮುಖ ಕಮಲದಂತೆ ರಳಿತು ಉಪಮಾಲಂಕಾರ. ಕಮಲವೋ ಎಂಬಂತೆ ರಳಿತು ಉತ್ಪ್ರೇಕ್ಷ ಅಲಂಕಾರ. ಸ್ವಲ್ಪ ವ್ಯತ್ಯಾಸ ಅಂದ್ರೆ ಒಂದು ಅಭೇದ, ಇನ್ನೊಂದು ಹೋಲಿಕೆ, ಮತ್ತೊಂದು ಊಹಿಸಿಕೊಳ್ಳುವಂಥದ್ದು. ಈ ರೀತಿ ಅದರ ಆ ಅಲಂಕಾರದ ಆ ವ್ಯಾಖ್ಯಾನವನ್ನು ನೀವು ಅರ್ಥ ಮಾಡಿಕೊಂಡ್ರೆ ಅರ್ಥ ಗುರುತಿಸುವುದು ಸುಲಭ ಆಗುತ್ತೆ. ರಮೇಶನು ಬೆಳಿಗ್ಗೆ 3 ಗಂಟೆಗೆ ಎದ್ದು ಕಷ್ಟಪಟ್ಟು ಓದಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನು ಗಳಿಸಿದನು.
ಕಷ್ಟಪಟ್ಟವನಿಗೆ ಪ್ರತಿಫಲ ಸಿಗದೇ ಇರುತ್ತದೆಯೇ? ನೋಡಿ, ಈ ವಾಕ್ಯ ಮೊದಲನೇ ವಾಕ್ಯ ಏನು ಮಾಡುತ್ತೆ? ಸಮರ್ಥನೆ ಮಾಡುತ್ತೆ. ಅವ ಕಷ್ಟಪಟ್ಟಿದ್ರಿಂದ ಅವನು ರಾಜ್ಯ ಮಟ್ಟದ ಪ್ರಥಮ ಸ್ಥಾನ ಪಡ್ತಾನೆ. ಇದಕ್ಕೇನು ಹೇಳ್ತಾರೆ? ಅದಕ್ಕೆ ಅರ್ಥಾಂತರ ನ್ಯಾಸ ಅಲಂಕಾರ ಅಂತ ಈ ರೀತಿಯನ್ನು ಕೇಳ್ತಾರೆ. ಮನೆ ಈ ರೀತಿ ಒಂದು ಪ್ರಶ್ನೆ ಬಂದಿದೆ, ಅಲಂಕಾರ ಕೇಳಿದ್ದಾರೆ. ಆ ವಿದ್ಯಾರ್ಥಿಗಳು ಇದನ್ನು ಕೂಡ ಸ್ವಲ್ಪ ನೋಡಿಕೊಂಡು ಹೋಗ್ಬೇಕು. ಅಂದ್ರೆ ಸುಲಭವಾಗಿ 3 ಅಂಕ ಸಿಗುತ್ತೆ. ಹಾಗಾಗಿ ನಾವು 100ಕ್ಕೆ 100 ತೆಗಿಲಿಕ್ಕೆ ಪ್ರಯತ್ನವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅವಕಾಶಗಳಿವೆ. ಹೌದು ಸರ್, ಮತ್ತೊಂದು ಬಹಳ ಮುಖ್ಯವಾಗಿ ನೀವು ಮಾತಾಡುವಾಗ ನೀವು ಹೇಳಿದ್ರಿ ಈ ನೀಲನಕಾಶೆ ಬ್ಲೂ ಪ್ರಿಂಟ್ ಎಂಬುದು ಬಹಳ ಮುಖ್ಯ ಅಂತ. ಈಗ ಕೆಲವು ಮಕ್ಕಳಿಗೆ ಗೊಂದಲ, ಈ ಬ್ಲೂ ಪ್ರಿಂಟ್ ಅನ್ನ ಪಕ್ಕಾ ಮಾಡ್ತಾರ ಅಥವಾ ಕೆಲವೊಮ್ಮೆ ಬದಲಾವಣೆ ಮಾಡೋದು ಉಂಟಾ, ಅದನ್ನೇ ನಂಬಿಕೊಳ್ಬೇಕಾ? ತುಂಬ ಜನ ಕೇಳ್ತಾ ಇದ್ರಿ, ನಾನು ಗಮನಿಸಿದ ಹಾಗೆ. ಪಕ್ಕಾನ ಅದು ಅಂತ ಹೇಳಿ. ಇದು ಎಲ್ಲರಿಗೂ ನಮಗೂ ಕೂಡ ಇರುವಂಥದ್ದು. ಅದು ಕೂಡ ಮೊನ್ನೆ ನಮ್ಮ ಪರೀಕ್ಷಾ ಮಂಡಳಿಯ ಅಧ್ಯಕ್ಷರೇ ನಮ್ಮ 2 ಜಿಲ್ಲೆಯ DDP ಅವರಿದ್ದರು, 2 DDP ಅವರು ಕೂಡ ಇದ್ದರು, ಕಾಮಾತ್ರ ಸರ್ ಇದ್ದರು, ಮತ್ತು ನಮ್ಮ ಲೋಕೇಶ್ ಸರ್ ಕೂಡ ಇದ್ದರು. ಅವ್ರ ಎದುರುಗಡೆ ಹೇಳುವಂಥದ್ದು, ಈ ಸಲ ರಶ್ಮಿ ಮೇಡಮ್ಮೇ ಹೇಳಿರುವಂಥದ್ದು, ಗೋಪಾಲಕೃಷ್ಣ ಅವರು ಹೇಳುವಂಥದ್ದು, 100ಕ್ಕೆ 100 ಏನು ನೀಲನಕಾಶೆ ಕೊಟ್ಟಿದೆ ಆ ಪ್ರಕಾರವೇ ಬರ್ತದೆ. ಅವ್ರು ಮಾದರಿ ಪ್ರಶ್ನೆ ಪತ್ರ ಕೂಡ ಆ ರೀತಿ ಕೊಟ್ಟಿದ್ದಾರೆ. ಮತ್ತೆ ನಾಡ್ದು ಪ್ರಶ್ನೆ ಕೂಡ ನಿಮ್ಮ ಏನು 3 ಸಿದ್ಧತಾ ಪರೀಕ್ಷೆ ಆಗುತ್ತೆ ಈಗ, ಆ 3 ಸಿದ್ಧತಾ ಪರೀಕ್ಷೆ ಕೂಡ ಅದೇ ರೀತಿ ಬರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕೊನೆಯ ಪರೀಕ್ಷೆ ಕೂಡ ಅದೇ ರೀತಿ ಬರುತ್ತೆ. ಹಾಗಾಗಿ ಈ ಬಗ್ಗೆ ಯಾವುದೇ ರೀತಿ ಗೊಂದಲ ಇದ್ದರೂ ಕೂಡ ಮನಸ್ಸಿನ ತೆಗೆದು ಹಾಕಿ, ಈ ನೀಲನಕಾಶೆಯ ಪ್ರಕಾರವೇ ಈ ವರ್ಷದ ವಾರ್ಷಿಕ ಪ್ರಥಮ ಭಾಷೆ ಕನ್ನಡದ ಪ್ರಶ್ನೆ ಪತ್ರಿಕೆ ಬರುತ್ತೆ. ಹಾಗಾಗಿ ನೀವು ಯಾವ ಚಿಂತೆ ಇಲ್ಲದೆ ಅದರ ಪ್ರಕಾರ ಸಿದ್ಧರಾಗಿ, ಚಿಂತೆ ಇಲ್ಲ. ಖಂಡಿತ ಬಹಳ ಮುಖ್ಯವಾದಂಥ ವಿಚಾರ. ತುಂಬ ಮಕ್ಕಳಿಗೆ ಗೊಂದಲ ಇರುವಂಥ, ಸರ್ ಬ್ಲೂ ಪ್ರಿಂಟ್ ನೀಲನಕಾಶೆಯನ್ನು ಫಾಲೋ ಮಾಡಬೇಕು, ಹಿಂಬಾಲಿಸಬೇಕು, ಕಡೆ ಕೇಳಿದ್ರಿ ಸರ್ ಯಾರ ಗತಿ? ಈಗ ನಮಗೊಂದ್ಸಲ ಗೊಂದಲ ಆಗಿಬಿಡ್ತು ಹಂಗೆ ಕೇಳಿದ ಕೂಡಲೇ. ಹಾಗಾಗಿ ಈ ಸಲ ಸರ್ ಹೇಳಿದ ಹಾಗೆ ಇಲಾಖೆ ಹೇಳಿಬಿಟ್ಟಿದೆ, ಖಂಡಿತವಾಗಿ ನೀಲನಕಾಶೆ ಹೇಗಿದೆ ಅದೇ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆ ಇರುತ್ತೆ. ಹಾಗಾಗಿ ಆ ಎಲ್ಲ ನಿಯಮಗಳನ್ನು ನಾವು ಅನುಸರಿಸಿಕೊಂಡ್ರೆ ಒಳ್ಳೆಯ ಅಂಕವನ್ನು ಪಡಿಬೋದು. ಸರ್, ಮುಂದಕ್ಕೆ ಬರೋಣ. ನೀವು ಹೇಳಿದಾಗೆ ಈ ಎಲ್ಲ ಒಂದು ಅದು ಪದ್ಯ ಆಗಲಿ ಗದ್ಯ ಆಗಲಿ ಪ್ರಶ್ನೆಗಳಿಗೆ ಈ ರೀತಿಯ ಎಲ್ಲವನ್ನು ನಾವು ಗಮನಿಸಿಕೊಂಡಾಗ ಅಲ್ಲಿ ಏನು ಯಾವುದಕ್ಕೆ ನೀಲನಕಾಶೆ ಇಟ್ಕೊಂಡಿದ್ದಾರೆ ಅದಕ್ಕೆ ಓದುವುದು ಭಾಳ ಒಳ್ಳೆಯದು ಅಂತೇಳಿ. ನಮ್ಮಲ್ಲಿ ಕೆಲವರು ಒಟ್ಟು ಪುಸ್ತಕ ಓದ್ತಾ ಹೋಗ್ತಾರೆ, ಒಟ್ಟು ರಾಶಿ ಇದಂಗಲ್ಲ, ಒಟ್ಟು ರಾಶಿ ಅಂತ ಹೇಳಿದರೆ ಅದಕ್ಕಿಂತ ಒಂದು ನೀಲನಕಾಶೆಗೆ ಅನುಗುಣವಾಗಿ ಸರ್ ಏನು ಹೇಳಿದ್ದಾರೆ ಕರೆಕ್ಟಾಗಿ ಹೇಳಿದ್ದಾರೆ. ಯಾವ ಪಾಠಕ್ಕೆ ಎಷ್ಟು ಒತ್ತನ್ನು ಆದ್ಯತೆಯನ್ನು ಕೊಡಬೇಕು, ಯಾವ ಪಾಠಕ್ಕೆ ಯಾವುದ್ರಲ್ಲಿ ಏನು ಬರುವ ಸಾಧ್ಯತೆಗಳಿವೆ ಅವೆಲ್ಲವನ್ನು ಗಮನಿಸಿದಾಗ ಒಳ್ಳೆಯ ಅಂಕವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಯಾವುದೇ ಒಂದು ಗೊಂದಲ ಇರಬಾರ್ದು. ಇನ್ನೊಂದು ಹಲಗಲಿ ಬೇಡ್ರೆ ಎಂಬುದು ಅಲ್ಲಿ ಕನ್ನಡದಲ್ಲದೆ ಸೋಷಿಯಲ್ ಪ್ರಶ್ನೆ ಇದೆ, ಸಮಾಜ ವಿಜ್ಞಾನದಲ್ಲಿ ಕೂಡ ಹಲಗಲಿ ಬೇಡ್ರೆ ಸುಲಭ ಆಯಿತು. ಇಷ್ಟು ಮಕ್ಕಳು ಈ ಕಥೆನಲ್ಲಿ ಬರೆದು ಬಿಡೋದುಂಟು. ಈಗ ನಾನು ಸಮಾಜವಾದಿ ಶಿಕ್ಷಕ ಅಲ್ಲ, ಹಾಗೆ ಗಮನಿಸಿದ್ದು ಅದೇ ಕಥೆಯನ್ನು ಇಲ್ಲಿ ಬರೆದು ಕೂಡ ಉಂಟು. ಬಟ್ ಅದಾಗ್ತದೆ. ಸೊ ಆ ರೀತಿಯಲ್ಲಿ ಒಂದು ವಿಚಾರ. ಆದರೆ ಇನ್ನೊಂದು ನೀವು ಹೇಳಿದ್ರಿ ಈ ಪದ್ಯ ಗದ್ಯಗಳ ಬಗ್ಗೆ ಹೇಳಿದ್ರಿ. ಆಮೇಲೆ ಇನ್ನೊಂದು ಇರುವಂಥದ್ದು ವ್ಯಾಕರಣ ಬಗ್ಗೆ ನೀವು ಹೇಳಿದಾಗೆ, ವ್ಯಾಕರಣವನ್ನು ಬರಿಬೇಕಾದ್ರೆ ನಾವು ಆರಂಭದಲ್ಲಿ ಅದರ ಮೂಲ ನಾವು ಪಂಚಾಂಗ ಅಂತ ಹೇಳ್ತೇವಲ್ಲ, ಅದೇನಂತ ಗೊತ್ತಿರಬೇಕು. ಅದೇನಂತ ಗೊತ್ತಿಲ್ಲದೆ ಹೋದರೆ ನೀವು ಮನಸ್ಸಿಗೆ ಬಂದ ಹಾಗೆ ಉತ್ತರವನ್ನು ಬರಲಿಕ್ಕೆ ಆಗೋದಿಲ್ಲ, ಅಂಕಗಳು ಸಿಗುವುದಿಲ್ಲ. ಅದರ ಬದಲು ಸರ್ ಹೇಳಿದ ಹಾಗೆ ನೀವು ಮೊದಲಿಗೆ ಮಾಡಬೇಕಾದ ವಿದ್ಯಾರ್ಥಿಗಳು ಏನು ಹೇಳಿದರೆ ಆ ವ್ಯಾಕರಣದ ನಿಯಮಗಳು ಇದಿಷ್ಟೀಗ ತುಂಬ ಅದನ್ನು ಪುನರಾವರ್ತನೆ ಮಾಡಿದ್ದಾರೆ. ಈಗ ಯಾವ ರೀತಿಯಲ್ಲಿ ಅವುಗಳ ನಿಯಮಗಳಿವೆ, ಯಾವ ರೀತಿಯಲ್ಲಿ ನಾವು ಅದನ್ನು ಬರಿಬೇಕಾಗತ್ತೆ, ಸೂಕ್ಷ್ಮವಾದ ವಿಚಾರವನ್ನು ಗಮನಿಸಿಕೊಂಡಾಗ ಒಳ್ಳೆಯ ಅಂಕ. ಎಲ್ಲಕ್ಕಿಂತ ಮುಖ್ಯವಾಗಿ ಸರಳಿದಾಗೆ 100 ಅಂಕ, ಮತ್ತೆಲ್ಲೂ 80 ಆದರೆ ಇದು ಪ್ರಥಮ ಭಾಷೆ ಎಂಬುದು 100 ಅಂಕವನ್ನು ಮತ್ತು ನಿಮಗೆ ಉತ್ಕೃಷ್ಟ ಶ್ರೇಣಿಯನ್ನು ಪಡೀಲಿಕ್ಕೆ ಬಹಳ ಸಹಕಾರಿಯಾಗಿರುವಂಥದ್ದು. ಇನ್ನೊಂದಿರುವಂಥದ್ದು ಈ ಸಾರಾಂಶ ಮತ್ತು ಒಂದು ಕರೆ ಗಮನಿಸೋಣ. ಹಲೋ ಹಲೋ, ನಮಸ್ತೆ. ಕನ್ನಡ ಸುಮಾರು ಬರೀಲಿಕ್ಕೆ ಇರುತ್ತಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಯೂಸ್ ಮಾಡೋದು ಎಂತ ಹೇಳಿ? ಕನ್ನಡ ಬರೀಲಿಕ್ಕೆ ಸಮಯ ಸಾಕಾಗುವುದಿಲ್ಲ ಅಂತ ಕೆಲವು ವಿದ್ಯಾರ್ಥಿಗಳು ಇರ್ತದೆ. ಅವಳು ಒಳ್ಳೆಯ ಪ್ರಶ್ನೆ ಕೇಳಿದ್ದಾಳೆ. ನಮ್ಮಲ್ಲಿ ಈ ಪ್ರಥಮ ಭಾಷೆ ಕನ್ನಡ ಬರೆಯುವಂಥ ವಿದ್ಯಾರ್ಥಿಗಳು, ನಮ್ಮ ವಿದ್ಯಾರ್ಥಿಗಳು ಕೆಲ ಹೇಳಿದ್ದುಂಟು, ಸ್ವಲ್ಪ ಕೊರತೆ ಇದೆ ಸರ್, ನಾವು ಕೊನೆಯ ಪ್ರಬಂಧವನ್ನು ಬರೀಲಿಕ್ಕೆ ಸಮಯ ಸಾಕಾಗಿಲ್ಲ ಅಂತ ಹೇಳ್ತಾರೆ. ನಾವು ಅದೇ ಈ ಸಮಯಕ್ಕೆ, ಯಾಕಂದ್ರೆ 3 ಗಂಟೆ 15 ನಿಮಿಷ ಇರುತ್ತೆ. ನಾವು 100 ಅಂಕದ ಪ್ರಶ್ನೆಗೆ ಉತ್ತರವನ್ನು ಬರಿಬೇಕಾಗತ್ತೆ. ಈ ನಾನು ಅವರಿಗೆ ಸೂಚನೆ ಮಾರ್ಗದರ್ಶನ ಮಾಡೋದು ಏನಂದ್ರೆ, ಈ 100 ಅಂಕಗಳನ್ನು 15 ನಿಮಿಷ ಆರಂಭದ್ದು ಪ್ರಶ್ನೆ ಪತ್ರಿಕೆ ಓದ್ಕೊಳ್ಳಿಕ್ಕಿರುವಂಥದ್ದು ಅದನ್ನು ಬಿಡಿ, ಈ 3 ಗಂಟೆ ಇರುತ್ತೆ. ಈ 3 ಗಂಟೆಯನ್ನು 3 ವಿಭಾಗ ಮಾಡಿ, ಯಾಕಂದ್ರೆ ಅವ್ರಿಗೆ ಪ್ರತಿ ಸಲ ಕೂಡ ಈಗ ಅರ್ಧ ಗಂಟೆಗೆ ಒಂದ್ಸಲ ಬೆಲ್ ಹೊಡಿತಾರೆ. ಆ 3 ಗಂಟೆಯಲ್ಲಿ ಈ ಆರಂಭದ 1 ಗಂಟೆಯಲ್ಲಿ ಅವರು
ಒಂದು 40 ಅಂಕದ ಪ್ರಶ್ನೆಗೆ ಉತ್ತರ ಬರೆದಿರಬೇಕು. ಯಾಕೆ 40 ಅಂತ ಹೇಳಿದ್ರೆ, ಮೊದಲ ಈಗ 10 ಬಹು ಆಯ್ಕೆ, 6 ಸಂಬಂಧಿತ ಪದ ಬರೆಯಿರಿ, ಒಂದು ವಾಕ್ಯ, 17 ಪ್ರಶ್ನೆಗಳು ಒಂದಂಕ ಪ್ರಶ್ನೆ ಇರ್ತದೆ. ಒಂದೊಂದು ನಿಮಿಷದಲ್ಲಿ ಉತ್ತರ ಬರೀಬೋದು. ಒಟ್ಟು ಸೇರಿ 40 ಅಂಕದ ಪ್ರಶ್ನೆ 1 ಗಂಟೆಯಲ್ಲಿ ಮುಗ್ದಿರ್ಬೇಕು ಅವ್ರಿಗೆ. ಮತ್ತೆ ಇನ್ನೊಂದು ಗಂಟೆಯಲ್ಲಿ ಅವ್ರದ್ದು 35 ಅಂಕ, 35 ಅಂಕ, 75 ಅಂಕ ಆಯ್ತು. ಇನ್ನೊಂದು ಗಂಟೆಯಲ್ಲಿ ಏನಿರುತ್ತೆ 25 ಅಂಕ. ಯಾಕೆ 25 ಅಂಕ ಅಂತ ಹೇಳಿದ್ರೆ, ಕೊನೆ ಸ್ವಲ್ಪ ನಿಮ್ಗೆ 10 ನಿಮಿಷ ಬೇಕಾಗುತ್ತೆ ಒಂದು ಎಲ್ಲ ಉತ್ತರ ಪತ್ರಿಕೆಯನ್ನು ಬರೆದು ಅವಲೋಕನ ಮಾಡಲಿಕ್ಕೆ. ಇನ್ನೊಂದು ಕೊನೆಯಲ್ಲಿ ಪ್ರಬಂಧ, ಪತ್ರಿಕೆ, ದೀರ್ಘ ಉತ್ತರ, ನಿಮಗೆ ಸಾರಾಂಶ ಬರೆಯುವುದಿರ್ಬೋದು, ಹೊತ್ತುವಾಗಿ ಉತ್ತರ ಬರೆಯುವುದಿರ್ಬೋದು, ಅದು ಕೊನೆಯಲ್ಲಿ ಬರುವಂಥದ್ದು. ಹಾಗಾಗಿ ಈ ರೀತಿ ನಿಮಗೆ 75 ಅಂಕಗಳನ್ನು 2 ಗಂಟೆ ಮುಗಿಸಿಬಿಟ್ಟೆ, ಮತ್ತೆ 25 ಮಾತ್ರ ಇರುವಂಥದ್ದು. ಮತ್ತೊಂದು ಗಂಟೆ ಸುಲಭದಲ್ಲಿ ನಿಮ್ಗೆ ಮಾಡಲಿಕ್ಕೆ ಆಗುತ್ತೆ. ಈ ರೀತಿ ಅಂಕಗಳನ್ನು ವಿಭಾಗ ಮಾಡಿಕೊಂಡು ನೀವು ಪರೀಕ್ಷೆಯನ್ನು ಬರೆದಾಗ ಸುಲಭವಾಗಿ ನೀವು ಸಮಯವನ್ನು ನಿರ್ವಹಣೆ ಮಾಡಲಿಕ್ಕಾಗತ್ತೆ. ಭಾಳ ಸರ್, ಈಗಿನ ಪರೀಕ್ಷೆ ಪ್ರಕಾರ ಹೇಳುವಂಥದ್ದು ಭಾಳ ನಿಗದಿತ, ಇಷ್ಟೇ ಅಂತೇಳಿ ಹೆಚ್ಚು ಬರೆಯೋ ಅವಕಾಶ ಇಲ್ಲ, ಈಗ ಅಗತ್ಯವೂ ಇಲ್ಲ. ಅವರು 2.5 ಗಂಟೆಯಲ್ಲೇ ಬರೀಬಹುದು, ಅಷ್ಟು ಸುಲಭ ಇದೆ. ಹಾಗಾಗಿ ವಿದ್ಯಾರ್ಥಿ ಯಾವುದು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಆ ಸಮಯದ ಬಗ್ಗೆ. ಗೊತ್ತಾಯ್ತಲ್ಲಮ್ಮ? ಹಾ, ಖಂಡಿತವಾಗಿ ಅವ್ರು ಹೇಳಿದಾಗೆ 3 ವಿಭಾಗ ಮಾಡ್ಕೊಳ್ಬೇಕಂತ ಹೇಳ್ತಾರೆ. ಮೊದಲ 1 ಗಂಟೆ 40 ಅಂಕವನ್ನ ಉತ್ತರ ಬರಿಬೇಕಾಗತ್ತೆ, ಮತ್ತು 1 ಗಂಟೆಯಲ್ಲಿ 35, ಕೊನೆ 1 ಗಂಟೆ 25ಕ್ಕೆ. ಈ ರೀತಿಯಲ್ಲಿ ನಾನು ವಿಭಾಗ ಮಾಡಿಕೊಳ್ತಾ ಹೋದ್ರೆ ಸ್ವಲ್ಪ ಬೇಗ ಆಗತ್ತೆ ಮತ್ತು ಸಮಯದ ಹೊಂದಾಣಿಕೆ ಆಗತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನೊಂದು ಈ ಕನ್ನಡ ಅಂತ ಹೇಳಿದ್ರೆ ಹ್ಯಾಂಡ್ ರೈಟಿಂಗ್, ಅಕ್ಷರದ ಈ ಚಿಹ್ನೆ, ನಮ್ಮ ಲೇಖನಗಳ ಚಿಹ್ನೆ, ಇದು ಬಹಳ ಮುಖ್ಯ ಆಗುತ್ತೆ. ಇದನ್ನ ಹೇಗೆ ಅನುಸರಿಸುವುದು ಹೇಗೆ ಅಂತ ಹೇಳಿ, ಈ ಭಾಷಾ ವಿಷಯದಲ್ಲಿ ನೀವು ಅಂಕಗಳನ್ನ ತೆಗೆಯೋದು ಬೇರೆ ವಿಷಯಗಳಾಗಿ ಅಲ್ಲ. ಇಲ್ಲಿ ಒಂದೇ ಉತ್ತರವನ್ನ 3 ಜನ ವಿದ್ಯಾರ್ಥಿಗಳು ಸರಿಯಾಗಿ ಒಂದೇ ರೀತಿ ಬರೆದಿರ್ತಾರೆ. ಆದರೆ ಒಬ್ಬನಿಗೆ ಏನೋ 100, ಇನ್ನೊಬ್ಬನಿಗೆ 90, ಮತ್ತೊಬ್ಬನಿಗೆ 80 ಸಿಕ್ಕಿರ್ತಾರೆ. ಯಾಕೆ 100 ಸಿಕ್ಕಿದೆ ಅಂತ ಹೇಳಿದ್ರೆ, ಆ ಬರವಣಿಗೆ ರೀತಿ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಆ ಬರವಣಿಗೆ ಶೈಲಿ, ಅಕ್ಷರ ದುಂಡಗಿರ್ಬೇಕು, ಮತ್ತೆ ಯಾವುದೇ ರೀತಿ ವ್ಯಾಕರಣ ದೋಷ ಇರಬಾರ್ದು, ಮತ್ತಲ್ಲಿ ಯಾವುದೇ ರೀತಿ ಚಿತ್ತ ಇರಬಾರ್ದು, ಮತ್ತೆ ಉತ್ತರ ಸ್ಪಷ್ಟವಾಗಿರಬೇಕು. ಆ ರೀತಿ ಬರೆದಾಗ ನೋಡಿ, ಇಡೀ ಉತ್ತರ ಪತ್ರಿಕೆ ನೋಡುವಾಗಲೇ ನಮ್ಗೆ ಗೊತ್ತಾಗುತ್ತೆ ಈ ಉತ್ತರ ಪತ್ರಿಕೆ ವಿದ್ಯಾರ್ಥಿಯ ವ್ಯಕ್ತಿತ್ವ ಯಾವ ರೀತಿ ವಿದ್ಯಾರ್ಥಿ ನಮ್ಗೆ ಗೊತ್ತಾಗುತ್ತೆ. ಉತ್ತರ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಈ ಉತ್ತರ ಪತ್ರಿಕೆಯಲ್ಲಿ ಉತ್ತರ ಹೇಗಿರಬೇಕು ಅಂತ ಹೇಳಿದ್ರೆ, ಉತ್ತರಗಾಗಿ ಅಧ್ಯಾಪಕ ಹುಡುಕೋದಲ್ಲ, ಮೌಲ್ಯಮಾಪಕರು. ಉತ್ತರವೇ ಮೌಲ್ಯಮಾಪಕ ಹುಡುಕೊಂತಿರ್ಬೇಕು. ಬಹಳ ಮುಖ್ಯ ಅಂಶ ಇದ್ದಾಗ ಸ್ವಲ್ಪ ಉದ್ಧರಣ ಚಿಹ್ನೆ ಹಾಕುವಂಥದ್ದು, ಮುಖ್ಯ ಅಂಶಗಳಿದ್ದಾಗ ಅಲ್ಲಿ ಅಡಿಗೆರೆ ಹಾಕುವಂಥದ್ದು. ಸಾಮಾನ್ಯವಾಗಿ ನೀವು ಸಂದರ್ಭ ಬರೆಯುವಾಗ ಈ ವಾಕ್ಯವನ್ನು ನೀವು ಇಂಥ ಪಾಠದ ಆರಿಸಲಾಗ ಕುವೆಂಪು ಬರೆದಂಥ ಗರಿ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆರಿಸಿದ ಆ ಹಸಿರು ಪದ್ಯದಿಂದ ಆರಿಸಲಾಗಿದೆ ಅಂತ ಬಂದಾಗ ಅಲ್ಲಿ ಪಕ್ಷಿ ಕಾಶಿ ಅಲ್ಲಿ ಮುಖ್ಯ ಆಗುತ್ತೆ. ಅಲ್ಲಿ ಆ ಹಸಿರು ಪದ್ಯದ ಹೆಸರು, ಆ ಲೇಖಕರ ಹೆಸರು, ಹಾಗೆ ಬರೆದಾಗ ಗುರುತಿಸಿದಾಗ ಪುತ್ರ ಅವರಿಗೆ ಖುಷಿ ಆಗುತ್ತೆ. ಮತ್ತು ಎಲ್ಲ ಮೌಲ್ಯಮಾಪಕರು ಕೂಡ ಒಳ್ಳೆ ಅಂಕ ಕೊಡಬೇಕಂತ ಅವರು ಆಲೋಚನೆ ಮಾಡ್ತಾರೆ. ಆದರೆ ಆ ಇಡೀ ಉತ್ತರ ಪತ್ರಿಕೆ ಆ ರೀತಿ ಇರಬೇಕು. ನಾವು ಸಾಮಾನ್ಯವಾಗಿ 100 ಮಾರ್ಕ್ ಅಂಕ ತೆಗೆದ ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯನ್ನು ಸಿಗುತ್ತೆ, ಈಗ ಅಂತರ್ಜಾಲದ ಮೂಲಕ ಸಿಗುತ್ತೆ. ವಿದ್ಯಾರ್ಥಿ ಎಲ್ಲರಿಗೂ ಸಹ ವಿದ್ಯಾರ್ಥಿಗಳು ಒಂದ್ಸಲ ಗಮನಿಸ್ಕೊಳ್ಬೇಕು. ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಯಾಕೆ ಹೇಗೆ 100 ಅಂಕ ಪಡೆಯುವುದು ಅನ್ನೋದನ್ನು. ಅಂದರೆ ನೀವು ಹೇಳಿದಾಗೆ ಕನ್ನಡ ಆದ್ರಿಂದಾಗಿ ಕನ್ನಡದ ಅಕ್ಷರ ದುಂಡಿಗೆ ಅಲ್ಲ ಬಹಳ ಸುಂದರವಾಗಿದ್ದಾಗ ಅಲ್ಲಿ ಅಂಕಗಳನ್ನು ಕಡಿತ ಮಾಡೋಕೆ ಆಗೋದಿಲ್ಲ. ಸರ್ ಹೇಳಿದ ಹಾಗೆ ದುಂಡಿಗೆ ವ್ಯಾಕರಣ ದೋಷ ಎಲ್ಲೂ ಇಲ್ಲದೆ ಮತ್ತು ಚಿತ್ತ ಎಲ್ಲ ಹೊಡೆದಾಕೋದು ಸ್ಪಷ್ಟವಾಗಿ ಇದ್ದಾಗ ಮಾತ್ರ ಒಂದು ಒಳ್ಳೆ ಅಂಕವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಬಹಳ ಮುಖ್ಯವಾಗಿ ಸರ್, ಈಗ ಈ ಅಂಕಗಳ ಒಂದು ಹಂಚಿಕೆ ಅದು ಬಹಳ ಮಕ್ಕಳಿಗೆ ಬಹಳ ಪೂರಕವಾಗುತ್ತೆ. ಮತ್ತು ಯಾವ ರೀತಿಯಲ್ಲಿ ಅಂಕ ಗಳಿಸಬೇಕೆಂಬುದ್ರ ಕೂಡ ಮತ್ತು ಉತ್ತರ ಬರೆಯೋದು ಕೂಡ ಪ್ರಮುಖ ಆಗುತ್ತೆ. ಆ ದೃಷ್ಟಿಯಿಂದ ಈ ಅಂಕಗಳ ಹಂಚಿಕೆ ಯಾವ ರೀತಿಯಲ್ಲಿದೆ ಕನ್ನಡ ಗಮನಿಸ್ಕೊಂಡು? ಒಂದು ಈ ಪರೀಕ್ಷೆಯಲ್ಲಿ ನೀವು ಪೂರ್ಣಾಂಕ ಪಡಿಬೇಕಾದ್ರೆ ಒಂದು ಮಾನಸಿಕವಾದಂಥ ತಯಾರಿ ಬೇಕಾಗತ್ತೆ. ಒಂದು ಇಡೀ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬರುತ್ತೆ, ಒಂದು ಪರಿಕಲ್ಪನೆ. ಆ ಪ್ರಶ್ನೆ ಪತ್ರಿಕೆ ಬರುವಂಥ ಪ್ರಶ್ನೆಗಳಿಗೆ ತಕ್ಕ ಹಾಗೆ ನಾವು ಉತ್ತರವನ್ನು ಬರಲಿಕ್ಕೆ ಮಾನಸಿಕವಾಗಿ ಸಿದ್ಧ ಆಗೋದು ಬಹಳ ಮುಖ್ಯ ಆಗುತ್ತೆ. ಅಲ್ಲಿ 100 ಅಂಕದ ಪ್ರಶ್ನೆಗಳು ಬಂದಾಗ 1 ಅಂಕದ ಪ್ರಶ್ನೆಗಳು 17 ಪ್ರಶ್ನೆಗಳು ಇರುತ್ತೆ. 1 ಅಂಕದ ಪ್ರಶ್ನೆಗಳು 17. ಅದರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು 6 ಇರುತ್ತೆ. ನಾನು ಆಗ ಹೇಳಿದೆ ವ್ಯಾಕರಣ ಪ್ರಶ್ನೆಗಳು ಇರುತ್ತೆ. ಆನಂತರ ಸಂಬಂಧಿತ ಪದ ನಾವು ಹೇಳಿ 4 ಇರುತ್ತೆ. ಒಟ್ಟಿಗೆ 10. ಆ 10 ಅಂಕಗಳು ಕೂಡ ಅದು ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರುತ್ತೆ. ಆನಂತರ 1 ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ 7 ಪ್ರಶ್ನೆ ಇರುತ್ತೆ. ಅದು ಆ 1 ವಾಕ್ಯ ಉತ್ತರಿಸಿಬಿಟ್ಟು ಎಲ್ಲ ಪಾಠಗಳಿಂದ ಬರಲ್ಲ. ಅದು ಗದ್ಯದಿಂದ 4 ಪ್ರಶ್ನೆ ಬರುತ್ತೆ, ಪದ್ಯದಿಂದ 2 ಪ್ರಶ್ನೆಗಳು ಬರುತ್ತೆ. ನಂತರ ಇಲ್ಲಿ ನಿಮ್ಮ ಪಠ್ಯ ಪೂರಕದಿಂದ 1 ಪ್ರಶ್ನೆ ಬರುತ್ತೆ. ಆಯ್ತಾ? ಅದು ಯಾವ ಪಾಠದಿಂದ ಬರುತ್ತೆ ನೀಲನಕಾಶೆಯಲ್ಲಿ ಇದೆ. ಆ ಪ್ರಕಾರ ಅವರು ತಯಾರು ಮಾಡ್ಕೊಂಡು ಬಿಟ್ರೆ
ಆ 17 ಅಂಕವು ಕೂಡ ಸುಲಭವಾಗಿ 1 ಅಂಕದ ಪ್ರಶ್ನೆಗಳು 17 ಬರುತ್ತೆ. ಇನ್ನು ಎರಡನೇದಾಗಿ 2 ಅಂಕದ ಪ್ರಶ್ನೆ ಬರುತ್ತೆ. 2 ಅಂಕದ 10 ಪ್ರಶ್ನೆ ಇರುತ್ತೆ. ಈ 10 ಪ್ರಶ್ನೆಗಳು 7-3 ವಾಕ್ಯದ ಉತ್ತರ ಬರೀರಿ ಅಂತೇಳಿ. ಅದು ಗದ್ಯದಿಂದ 4, ಪದ್ಯದಿಂದ 2 ಮತ್ತು ಪೂರಕ ಅಧ್ಯಯನದಿಂದ 4. ಅದು ಯಾವ್ಯಾವ ಪಾಠದಿಂದ ಬರುತ್ತೆ, ಯಾವುದು ಪದ್ಯದಿಂದ ಬರುತ್ತೆ, ಯಾವುದು ಪೂರಕ ಅಧ್ಯಯನ ಬರುತ್ತೆ ಅಂತ ಅವರಿಗೆ ನಿರ್ದಿಷ್ಟವಾಗಿ ಗೊತ್ತಿರುತ್ತೆ. ನಮ್ಮ ಭಾಷೆ ಪಾಠದಿಂದ 2 ಮಾರ್ಕ್ ಪ್ರಶ್ನೆ ನಮ್ಮ ಭಾಷೆ ಪಾಠದಿಂದ ಬರುತ್ತೆ, ಭಾಗ್ಯಶಿಲ್ಪಿಗಳ ಪಾಠದಿಂದ ಬರುತ್ತೆ ನೋಡಿ, ಇದನ್ನ ಲಂಡನ್ ನಗರದಿಂದ ಬರುತ್ತೆ, ಅಗ್ನಿಭೂತಿ ವಾಯುಭೂತಿ ನೋಡಿ, ಈ 4 ಪಾಠಗಳು ಓದ್ಕೊಂಡ್ರೆ ಆಯ್ತು 2 ಮಾರ್ಕ್ ಪ್ರಶ್ನೆಗಳಿಗೆ. ಅದೇ ರೀತಿಯಲ್ಲಿ ಹಲಗಲಿ ಬೇಡ್ರಿಂದ ಬರುತ್ತೆ. ಹಾಗಾಗಿ ಆ 2 ಅಂಕದ ಪ್ರಶ್ನೆ ಯಾವ ಪದ್ಯದಿಂದ ಬರುತ್ತೆ, ಯಾವ ಪಾಠದಿಂದ ಬರುತ್ತೆ ಅವ್ರಿಗೆ ಸುಲಭವಾಗಿ ಗುರುತಿಸ್ಲಿಕ್ಕೆ ಆಗುತ್ತೆ ಆಯ್ತಾ. ಅದೇ ರೀತಿಯಲ್ಲಿ ಪಠ್ಯಪೂರಕದಲ್ಲಿ ಕೂಡ ಹಾಗೆ ನಾನು ಹೇಳಿದೆ ಅವಾಗ, ಕೊನೆಯ 5 ಪಠ್ಯಪೂರಕ ಇದೆಯಲ್ಲ, 2 ಮಾರ್ಕಿನ ಒಂದು ಪ್ರಶ್ನೆ. ಯಾವುದು ಅಲ್ಲಿ ಭಗತ್ ಸಿಂಗಿನ ಒಂದು ಪ್ರಶ್ನೆ, ನಂತರ ಉದಾತ್ತ ಚಿಂತನೆಗಳು ಒಂದು ಪ್ರಶ್ನೆ, ನಂತರ ವಚನಗಳು ಒಂದು ಪ್ರಶ್ನೆ, ನಂತರ ಶುಕನಾಸನ ಉಪದೇಶ ಮತ್ತು ಪ್ರಾಸ ಬಿಟ್ಟ ಕಥೆ 5-6 ಒಟ್ಟು ಸೇರಿಸಿ ಒಂದು ಪ್ರಶ್ನೆ. ಈಗ 7 ಅಂಕದ ಪ್ರಶ್ನೆ ತಯಾರಾಗಲಿಕ್ಕೆ ಇದಿಷ್ಟು. ಇನ್ನು 3 ಅಂಕದ ಪ್ರಶ್ನೆ ಬರುತ್ತೆ. 3 ಅಂಕದಲ್ಲಿ 11 ಪ್ರಶ್ನೆ ಇರುತ್ತೆ, 33 ಅಂಕ ನೋಡಿ. ಒಂದು ಪ್ರಶ್ನೆ ಅಂಕದ್ದು 17 ಪ್ರಶ್ನೆ 17 ಅಂಕ ಆಯ್ತಾ. 2 ಅಂಕದ 10 ಪ್ರಶ್ನೆ 20 ಅಂಕ. 3 ಅಂಕದ್ದು 11 ಪ್ರಶ್ನೆ 33 ಅಂಕ. ಅದರಲ್ಲಿ 6 ಸಂದರ್ಭ ಬರುತ್ತೆ ಆಯ್ತಾ. 6 ಸಂದರ್ಭದಲ್ಲಿ 3 ಪಾಠದ್ದು 3 ಪದ್ಯದ್ದು ಹೌದು. ಆ 3 ಪಾಠದ್ದು ಕೂಡ ನಿಮಗೆ ಎಲ್ಲಿಂದ ಬರುತ್ತೆ, ಭಾಗ್ಯಶಿಲ್ಪಿಗಳು ಬರುತ್ತೆ ಆಯ್ತಾ, ಎದೆಗೆ ಬಿದ್ದ ಅಕ್ಷರದಿಂದ ಬರುತ್ತೆ, ನಂತರ ಯುದ್ಧ. 3 ಓದ್ಕೊಂಡ್ರೆ ಆಯ್ತು. ಇದೇ 3ರಿಂದ ಬರೋದು ಸಂದರ್ಭ ಆಯ್ತಾ. ಅದೇ ರೀತಿಯಲ್ಲಿ ಅವರು ಇನ್ನು ಪದ್ಯ ಭಾಗಕ್ಕೆ ಬಂದಾಗಲೂ ಕೂಡ ಅಲ್ಲಿ ಓದ್ಕೊಳ್ಳುವಾಗ ಹಸುರು ಪದ್ಯವನ್ನು ಓದ್ಕೊಂಡೆ 3 ಅಂಕದ ಪ್ರಶ್ನೆಯಲ್ಲಿ ಬರುತ್ತೆ. ನಂತರ ಅಲ್ಲಿ ರನ್ನ ಚಲವಂ ಮೆರೆಯಂ ಅಂತ ಬರುತ್ತೆ, ಪಂಪ ಕೆಮ್ಮನೆ ಮೀಸೆ ಒತ್ತನೆ, ಈ ರೀತಿ ಪದ್ಯದಿಂದ ಓದ್ಕೊಂಡ್ರೆ ಆಯ್ತು. ಅದೇ ರೀತಿಯಲ್ಲಿ ಈ ಕವಿ ಪರಿಚಯ 2 ಇರುತ್ತೆ. ಸಂದರ್ಭ ಅಲ್ಲಿ 6, ಕವಿ ಪರಿಚಯ 2, ಛಂದಸ್ಸು ಅಲಂಕಾರ ಗಾದೆ ಒಟ್ಟು 3 ಒಟ್ಟು 11 ಪ್ರಶ್ನೆ. ಈಗ ಕವಿ ಪರಿಚಯ ಕೂಡ ಆಗಿ ಮೊದಲು ನಮಗೆ 8 ಪಾಠ 8 ಪದ್ಯದ ಎಲ್ಲ ಕವಿಗಳ ಪರಿಚಯ ಓದ್ಕೊಳ್ಬೇಕಾಗಿತ್ತು. ಆದರೆ ಈಗ ಕೇವಲ 8 ಮಂದಿ ಪಾಠದ 4 ಪದ್ಯದ 4 ಓದ್ಕೊಂಡ್ರೆ ಸಾಕಾಗತ್ತೆ. ಬಹಳ ಮುಖ್ಯವಾಗಿ ಅವರು ಎನ್ ಮೂರ್ತಿರಾವ್, ಜಯಪ್ಪ ಗೌಡ, ದೇವನೂರು ಮಾದೇವ ಮತ್ತು ಸಾರಾ ಅಬೂಬಕರ್. ಅಲ್ಲಿ ದೇವನೂರು ಮಾದೇವ ಎದೆಗೆ ಬಿದ್ದ ಅಕ್ಷರದ ಕೂಡ ನಿಮ್ಮ 3 ಅಂಕದ ಪ್ರಶ್ನೆ ಸಂದರ್ಭ ಬರ್ಬೋದು, ಕವಿ ಪರಿಚಯ ಬರ್ಬೋದು ನೋಡಿ. ಇದು 4 ಓದ್ಕೊಂಡ್ರೆ 4 ಪಾಠದಿಂದ 3 ಸಂದರ್ಭ ಕವಿ ಪರಿಚಯ ಕೂಡ ಅಲ್ಲಿಂದ ಒಂದು ಕೇಳ್ತಾರೆ. ಇನ್ನು ಪದ್ಯದಿಂದಲೂ ಕೂಡ ಹಾಗೆ 3 ಅಂಕದ ಪ್ರಶ್ನೆ ಇದೆಯಲ್ಲ, ಅಲ್ಲಿ ಕವಿ ಪರಿಚಯ 1 ಮತ್ತು ಸಂದರ್ಭ 3 ಆಯ್ತಾ. ಅದರಲ್ಲೂ ಕೂಡ ನೀವು ಹಕ್ಕಿ ಹಾರುತ್ತಿ ನೋಡಿದ್ದೀರಾ, ಅದರಲ್ಲಿ ದಾರಾ ಬೇಂದ್ರ ಪರಿಚಯ ಅಥವಾ ಸಂದರ್ಭ ನೋಡ್ಕೊಂಡ್ರೆ ಆಯ್ತು. ಅದೇ ರೀತಿಯಲ್ಲಿ ರನ್ನನ ಚಲವಂ ಮೆರೆವು, ಪಂಪನ ಕೆಮ್ಮನೆ ಮೀಸೆ ಹೊತ್ತೇನೆ. ಮತ್ತು ಈ ಪದ್ಯ ಭಾಗದಲ್ಲಿ ನೀವು 4 ಪದ್ಯವನ್ನು ನೋಡ್ಕೊಂಡ್ರೆ ಆಯ್ತು. ಯಾವುದು 4 ಅಂಕಗಳಿಗೆ ಹಸುರು ಪದ್ಯ, ಕುವೆಂಪು ಅವರು ಹಸುರು ಪದ್ಯ ಆಯ್ತಾ. ಇದು 3 ಅಂಕದ ನೀವು ಸಂದರ್ಭ ಮತ್ತು ಕವಿ ಪರಿಚಯ ಆಯ್ತಾ. ಈ ಕವಿ ಪರಿಚಯ ಬಹಳ ಸುಲಭ. ಒಬ್ರು ಕವಿಗಳು ಇಂತಲ್ಲಿ ಹುಟ್ಟಿದ್ರು, ಇಂಥ ಕೃತಿಗಳು ಬರೆದು. ಕುವೆಂಪು ಅವರು ಕುಪ್ಪಳ್ಳಿ ವೆಂಕಟಪುಟ್ಟಪ್ಪನವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಕುಪ್ಪಳ್ಳಿಯಲ್ಲಿ 1904ರಲ್ಲಿ ಜನಿಸಿದರು. ಅವರು ಶ್ರೀರಾಮಾಯಣ ದರ್ಶನಂ, ಮಲೆಗಳಲ್ಲಿ ಮದುಮಗಳು, 4 ತಂತಿ ಇತ್ಯಾದಿ, ಏನೋ ಅದು 4 ತಂತಿ ಅಲ್ಲ, ಅದು ಬೇಂದ್ರೆ ಅವರದ್ದು, ಇತ್ಯಾದಿ ಪಕ್ಷಿಕಾಶಿ ಇತ್ಯಾದಿ ಕೃತಿಗಳನ್ನು ಬರೆದ್ರು. ಕುವೆಂಪು ಬರೆದ ಪಕ್ಷಿಕಾಶಿ ಅವರಿಗೆ ಏನು ರಾಷ್ಟ್ರಕವಿ ಬಿರುದು ಇದೆ, ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅವರಿಗೆ, ಏನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. 2 ಪ್ರಶಸ್ತಿ ಬರೆದು ಸಾಕು, 2 ಕೃತಿಗಳ ಹೆಸರು ಬರೆದು ಸಾಕು. ಕುವೆಂಪು ಬರೆದಂಥ ಪಕ್ಷಿಕಾಶಿ ಕವನ ಸಂಕಲನದಿಂದ ಹಸುರು ಪದ್ಯವನ್ನು ಆರಿಸಲಾಗಿದೆ. ಅದು ಕಲಿತಾಗ ಸಂದರ್ಭ ಬರ್ಲಿಕ್ಕೆ ಸುಲಭ ಆಗುತ್ತೆ, ಸಾರಾಂಶ ಬರ್ಲಿಕ್ಕೆ ಸುಲಭ ಆಗುತ್ತೆ, ಕವಿ ಪರಿಚಯ ಉಪಯೋಗ ಆಗುತ್ತೆ. ಕವಿ ಪರಿಚಯವನ್ನ ಕಲಿತ್ರೆ ಆಯ್ತು. ಇದು 3 ಮಾರ್ಕ್. ಆ 3 ಮಾರ್ಕದಲ್ಲಿ ನಿಮ್ಗೊಂದು ಹೇಳಿ ಛಂದಸ್ 1, ಅಲಂಕಾರ 1, ಗಾದೆಗಳು ಸಾಮಾನ್ಯವಾಗಿ ಚಟುವಟಿಕೆ ಕೊಟ್ಟಿರ್ತಾರಲ್ಲ, ಆ ಗಾದೆಗಳಲ್ಲಿ ಒಂದು ಬರುತ್ತೆ. ಹಾಗಾಗಿ 2 ಗಾದೆ ಕೊಡ್ತಾರೆ ಅವರು. ಆ ಗಾದೆಗಳಲ್ಲಿ ಈ ಗಾದೆಗಳನ್ನ ಬಹಳ ಸುಲಭ ಬರೆಯುವಂಥದ್ದು. 2 ಮಾರ್ಕ್ ಖಂಡಿತ ಕೊಡ್ತಾರೆ ಅವರು. ಗಾದೆ ವೇದಕ್ಕೆ ಸಮಾನ, ಹಿರಿದಲ್ಲಿ ಹಿರಿದ ಅರ್ಥವನ್ನು ಹೇಳೋದು ಗಾದೆ ಹಿರಿಮೆ. ಕನ್ನಡ ನಾಡಿನ ಅನೇಕ ಪ್ರಸಿದ್ಧ ಗಾದೆಗಳು ಪ್ರಚಲಿತ ಇವೆ. ಅಂತ ಪ್ರಸಿದ್ಧ ಗಾದೆಗಳಲ್ಲಿ ಈ ಗಾದೆಯು ಕೂಡ ಒಂದು ಯಾವ ಗಾದೆ ಬಂದು ಇದನ್ನ ಪೀಠಿಕೆ ಇದೆ, ಅದನ್ನೇ ಬರೆದು ಮುಗಿಸೋದಲ್ಲ, ಅದ್ರ ಬಗ್ಗೆ ಒಂದು 2 ವಾಕ್ಯ ಬರ್ಲಿಕ್ಕೆ ಗೊತ್ತಿರ್ತದೆ. ಆಯ್ತಾ. ಆ ರೀತಿ ಇದು 3 ಅಂಕದ ಪ್ರಶ್ನೆ ಆಯ್ತು.
ಇನ್ನು 4 ಅಂಕದ 5 ಪ್ರಶ್ನೆ ಬರುತ್ತೆ. 4 ಅಂಕದಲ್ಲಿ 5 ಪ್ರಶ್ನೆ 5 ಪ್ರಶ್ನೆ ಬರುತ್ತೆ. ಅದರಲ್ಲಿ ಪದ್ಯ ಕಂಠಪಾಠ ಬಹಳ ಸುಲಭ. ನಾನು ಹೇಳಿದ್ದೀನಿ ಈಗಾಗಲೇ ಹೇಳಿದಾಗೆ, ಅವರು ಈ 3 ಪದ್ಯ ಕಂಠಪಾಠ ಮಾಡಿ ಸಾಕು. ಒಂದು ಸಂಕಲ್ಪ ಗೀತೆ, ನಂತರ ಕೌರವೇಂದ್ರನ ಕೊಂದೆ ನೀನು, ವೀರಲವ ವೀರಲವ 3 ಪದ್ಯ 3 ಪದ್ಯ ಆಯ್ತಾ. ನಂತರ 10 ವಾಕ್ಯದ ಉತ್ತರ ಬರೀರಿ ಅಂತ 2 ಪ್ರಶ್ನೆ ಇರುತ್ತೆ. ಗದ್ಯದೊಂದು, ಪದ್ಯದೊಂದು. ಅದರಲ್ಲಿ ನಾನು ಗದ್ಯ ಭಾಗದಿಂದ ಯಾವುದು ನಾನು ಹೇಳಿದೆ, ಈಗಾಗಲೇ ಹೇಳಿದ್ದೀನಿ, ಶಬರಿ ಪಾಠದಿಂದಲೇ ಬರುತ್ತೆ. ಶಬರಿ ಕಥೆ ರೂಪದಲ್ಲಿ ಇದೆ. ಅದ್ರ ಸುಲಭವಾಗಿ ಅವ್ರು ನೆನ್ಪಿಟ್ಕೊಂಡು ಬರಲಿಕ್ಕೆ ಆಗುತ್ತೆ. ಇಲ್ಲಿ ಕೂಡ ಈ 3 ಓದ್ಕೊಳ್ಬೇಕಾಗತ್ತೆ ಅವರು. ಸಂಕಲ್ಪ ಗೀತೆದು, ಕೌರವೇಂದ್ರನ ಕೊಂದೆ ನೀನು, ವೀರಲವ, ಈ 3ರಲ್ಲಿ ಒಂದು ಬರುತ್ತೆ. 10 ವಾಕ್ಯದ ಉತ್ತರ ಬರೀರಿ ಅಂತ ಪದ್ಯದಿಂದ. ಇನ್ನೊಂದು ಸಾರಾಂಶ ಬರೀರಿ ಅಂತೇಳಿ, ಅದು ಪದ್ಯ ಭಾಗದಿಂದ ಮಾತ್ರ ಬರುದು. ಒಂದು ಪದ್ಯ ಭಾಗ ಕೊಟ್ಟಿರ್ತಾರೆ, ಇದರ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀರಿ ಅಂತ ಹೇಳಿ. ನೋಡಿ, ಅದು ಇಂಥ ಪದ್ಯದಿಂದಾಗಿ ಈ ಪದ್ಯ ಭಾಗವನ್ನ ಕುಮಾರವ್ಯಾಸ ಬರೆದ ಗದುಗಿನ ಭಾರತ ಏನು ಕಾವ್ಯದಿಂದ ಆರಿಸಿದ ಏನು ಕೌರವೇಂದ್ರ ಕೊಂದ ಪದ್ಯದಿಂದ ಆರಿಸಲಾಗಿದೆ. ಒಂದು ಮಾರ್ಕ್ ಬಂತಲ್ಲ ಅವರಿಗೆ. ಹೌದು, ಆಯ್ತಾ. ಇಲ್ಲಿ ಕರ್ಣನ ಏನು ಜನ್ಮ ಜಲವಸಿ ತಿಳಿಸಿದಾಗ ಅವನ ಮನದ ತುಡಿತಗಳನ್ನ ಭಾವನೆಗಳನ್ನು ಸುಂದರವಾಗಿ ಇಲ್ಲಿ ಕವಿ ಏನು ಕುಮಾರವ್ಯಾಸ ಚಿತ್ರಿಸಿದ್ದಾನೆ. ನಂತರ ಪದ್ಯವನ್ನೇ ನೀವು ಬರೆದ್ರೆ ನಿಮಗೆ 3 ಅಂಕ ಖಂಡಿತವಾಗಿ ಸಿಗುತ್ತೆ. ನೋಡಿ, ಇದು ಪದ್ಯ ಕಂಠಪಾಠ 1, 10 ವಾಕ್ಯದ ಬರೆದು 2, 3 ಆಯ್ತು. ಒಂದು ಸಾರಾಂಶ 4. ಇನ್ನೊಂದು ಅಪಠಿತ ಗದ್ಯ ನಾನು ಈಗಾಗಲೇ ಹೇಳಿದೆ ಅಲ್ಲಿ. ಹೌದು, 2 ಮಾರ್ಕ್ ಇದ್ದು 2 ಪ್ರಶ್ನೆ ಇರುತ್ತೆ ಅಲ್ಲಿ. ಆ ಪ್ರಶ್ನೆಗಳಲ್ಲಿ ಗೊತ್ತಾಗುತ್ತೆ ಓದ್ಕೊಂಡಾಗ ಹುಡುಕಿಕೊಂಡು ಬರೆದ್ರು ಕೂಡ. ಹೌದು, ಈಗ 5 ಆಯ್ತು. ಇದು ಏನು 4 ಮಾರ್ಕ್ ಇದ್ದು 5 ಪ್ರಶ್ನೆ 20 ಮಾರ್ಕ್. ಇನ್ನು ಕೊನೆಯದಾಗಿ 5 ಮಾರ್ಕ್ ಇದು 2 ಪ್ರಶ್ನೆ. ಯಾವುದು? ಪತ್ರಲೇಖನ, ಗಾದೆ, ಪ್ರಬಂಧ ಹೇಳಿದ್ರಿ ನೀವು? ಅಲ್ಲ, ಪ್ರಬಂಧ ಮತ್ತು ಪತ್ರಲೇಖನ 5 ಮಾರ್ಕ್ 2 ಪ್ರಶ್ನೆ ಇರುತ್ತೆ ಸರಿ ಕೊನೆಯಲ್ಲಿ. ಹೌದು, ಪತ್ರಲೇಖನ 1, ಪ್ರಬಂಧ 1. ಹೌದು, ಈಗ ಸುಲಭವಾಗಿ ಅಂಕ ತೆಗಿಲಿಕ್ಕೆ ಪದ್ಯ ಕಂಠಪಾಠ ಬಿಟ್ರೆ ಇದು ಪತ್ರಲೇಖನ. ನೀವು ಇವರಿಂದ ಇವರಿಗೆ, ಮಾನ್ಯರೇ, ವಿಷಯದ ವಿವರಣೆ, ಕೆಳಗಿಂತ ತಮ್ಮ ವಿಶ್ವಾಸ ಈ ಬಾಡಿ, ಕೊನೆಗೆ ಇವರಿಗೆ ಅಂತ ವಿಳಾಸ ಬರಿ, ಕೊನೆಗೆ ಪತ್ರ ಬರಿ, ಆರಂಭದಲ್ಲಿ ಸ್ಥಳ ಮತ್ತು ದಿನಾಂಕ. ಅದು ಒಂದು ಗಮನಿಸಿಕೊಡ್ಬೇಕು ವಿದ್ಯಾರ್ಥಿಗಳು. ಇಲ್ಲಿ ಹಂತಗಳಿಗೆ ಮಾರ್ಕ್ ಇದೆ ಹೇಳ್ತಾರಲ್ಲ, ಹಂತಗಳಿಗೆ ಮಾರ್ಕ್ ಇದೆ, ಸುಲಭ ಇದೆ. ಆದರೆ ಅಲ್ಲಿ ಗ್ರಂಥಾಲಯವನ್ನ ಸ್ಥಾಪಿಸುವಂತೆ ಆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರಿ ಅಂತ ಹೇಳ್ತಾರೆ. ಯಾವ ಜಿಲ್ಲೆ? ಹಾವೇರಿ ಜಿಲ್ಲಾಧಿಕಾರಿಗಳನ್ನ ಕೇಳಿರ್ಬೋದು. ನಾವು ಉಡುಪಿ ಜಿಲ್ಲಾಧಿಕಾರಿ ಬರೆಯಬಹುದಲ್ಲ, ಜಿಲ್ಲಾಧಿಕಾರಿ ಹಾವೇರಿ ಜಿಲ್ಲೆ, ಅಲ್ಲಿ ಸ್ಥಳ ಹಾವೇರಿ ಅಂತ ಬರೀಬೇಕು. ಅಲ್ಲಿ ನೀವು ಸಂತೋಷನೆಂದು ಭಾವಿಸಿಕೊಂಡು ಹೌದು, ಅಲ್ಲಿ ನೀವು ಯಾವ ವಿದ್ಯಾರ್ಥಿ ನಿಮ್ಮ ಹೆಸರು ಬರೀಬಾರ್ದಲ್ಲಿ, ಸಂತೋಷನೇ ಬರಿಬೇಕು. ಸರ್ಕಾರಿ ಪ್ರೌಢಶಾಲೆ ಮೈಸೂರು ಅಲ್ಲೇ ಬರಿಬೇಕು. ಹಾಗಾಗಿ ಮತ್ತೆ ಹೆಚ್ಚಾಗಿ ಅವ್ರು ಮನವಿ ಪತ್ರ ಬರೆಯೋದು ಸುಲಭ ಆಗುತ್ತೆ ಅವರಿಗೆ. ಇವರಿಂದ ಇವರಿಗೆ, ಮಾನ್ಯರೇ, ವಿಷಯ ಅಂತ ಹೇಳಿ ಆಯ್ತಾ. ಕೊನೆಗೆ ವಿಳಾಸ, ಅಲ್ಲಿ ಇವರಿಗೆ ಬರೆಯುವಾಗ ಜಿಲ್ಲಾಧಿಕಾರಿ ಮೈಸೂರು ಜಿಲ್ಲೆ ಅಂತ ಬರಿಬೇಕು. ಅಲ್ಲಿ ವಿಷಯ ಬರೆಯುವಾಗ ಅವರು ನೀರು ಸೌಲಭ್ಯ ಕೇಳಿದಾರ, ವಾಚನಾಲಯ ಕೇಳಿದಾರ, ಅದರ ವಿಷಯ ಅದೇ ವಿಷಯದ ಬಗ್ಗೆ ಬರಿಬೇಕು. ಆವಾಗ ನೀವು ಸುಲಭವಾಗಿ 5 ಮಾರ್ಕ್ ಸಿಗುತ್ತೆ. ಮತ್ತೆ ನೀವು ಪ್ರಬಂಧದ ಬಗ್ಗೆ ಕೇಳಿದಿರಿ. ಹೌದು, ಪ್ರಬಂಧ 5 ಮಾರ್ಕ್ ಮಕ್ಕಳಿಗೆ ಪ್ರಬಂಧ ಏನ್ ಬರುತ್ತೆ ಅಂತ ಹೇಳಿ 2 ವಿಷಯ ಕೇಳ್ತಾರೆ. ಸಾಮಾನ್ಯವಾಗಿ ಪ್ರಬಂಧ ಇದೇ ಬರುತ್ತೆ ನಾವು ಹೇಳಲಿಕ್ಕೆ ಆಗಲ್ಲ. ಆದ್ರೆ ಚಟುವಟಿಕೆಯಲ್ಲಿ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಒಂದು ಪ್ರಬಂಧ ಹೆಚ್ಚಾಗಿ ಬರುತ್ತೆ. ಸಾಮಾನ್ಯವಾಗಿ ರಾಷ್ಟ್ರೀಯ ಹಬ್ಬಗಳು, ರಾಷ್ಟ್ರೀಯ ಭಾವೈಕ್ಯ, ಅದೇ ರೀತಿಯಲ್ಲಿ ನಿಮ್ಮ ಸ್ವಚ್ಛತಾ ಅಭಿಯಾನದ ಬಗ್ಗೆ, ಮತ್ತೆ ಗ್ರಂಥಾಲಯದ ಒಂದು ಮಹತ್ವ, ಇಂತಹ ಸಾಮಾನ್ಯ ವಿಷಯಗಳ ಬಗ್ಗೆ ಪ್ರಬಂಧ ಬರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಪ್ರಬಂಧ ಬರೆಯುವಾಗ ಸ್ವಲ್ಪ ಪೀಠಿಕೆ, ವಿವರಣೆ, ಮುಕ್ತಾಯ 3 ಹಂತ, ಕನಿಷ್ಠ 3 ಒಂದು ಪರಿಚ್ಛೇದ, ನಮ್ಮಲ್ಲಿ ಇಂಗ್ಲಿಷ್ ಪ್ಯಾರಾಗ್ರಾಫ್ ಅಂತ ಹೇಳ್ತಾರೆ, ಆ ಪ್ಯಾರಾಗ್ರಾಫ್ ಅಲ್ಲಿ ಬರೀಬೇಕು. ಆ ಉತ್ತರ ಬರೆದಾಗ ಆ ಉತ್ತರಕ್ಕೆ ಏನೋ ಒಂದು ವಿಶೇಷ ಆಕರ್ಷಣೆ ಬರುತ್ತೆ ಮತ್ತು ಪೂರ್ಣ ಅಂಕ ಸಿಗುತ್ತೆ ಅಂತ. ಕೆಲವರು ಇಡೀ ಪುಟ ಒಂದು ಪ್ಯಾರಾ ಆಗಿ ಬರೀತಾರೆ. ಹೌದು, ಹಾಗಾಗಿ ಆ ಪ್ಯಾರಾದಲ್ಲಿ ಬರೆದಾಗ ಆ ಉತ್ತರ ಪತ್ರಿಕೆ ಬಹಳ ಚಂದ ಕಾಣುತ್ತೆ ಮತ್ತೆ ಉತ್ತರದ ಮೌಲ್ಯ ಹೆಚ್ಚುತ್ತೆ ಅಂತ. ಬಹಳ ಮುಖ್ಯವಾಗಿ ಹೇಳುವಂತಹದ್ದು, ಉತ್ತರ ಏನ್ ಬರ್ದಿದ್ದೀರಿ ಮುಖ್ಯ ಅಲ್ಲ, ನೀವು ಹೇಗೆ ಬರ್ದಿದ್ದೀರಿ ಮುಖ್ಯ ಆಗುತ್ತೆ. ಅಲ್ಲಿ ಚಿಕ್ಕ ವಾಕ್ಯಗಳು ಮತ್ತೆ ಸಣ್ಣ ಸಣ್ಣ ಪ್ಯಾರಾಗ್ರಾಫ್. ಸಾಮಾನ್ಯವಾಗಿ ನೀವು 10 ವಾಕ್ಯ ಉತ್ತರ ಬರೆಯುವ ಕೂಡ ಹಾಗೆ, ಗಾದೆ ವಿಸ್ತರಣೆ ಬರೆಯುವ ಹಾಗೆ ಕನಿಷ್ಠ 7 ಪ್ಯಾರಾಗ್ರಾಫ್ ಮಾಡಿ ಬರಿಬೇಕು. ಆವಾಗ ಉತ್ತರ ಅದರ ಮೌಲ್ಯ ತನ್ನ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳುತ್ತೆ ಮತ್ತು ಪೂರ್ಣ ಅಂಕ ಸಿಗುತ್ತೆ. ಈಗ ಕೆಲವಂದ್ರೆ ಇದೆಲ್ಲ ಸರಿ, ಪಾಪ ಕೆಲವರಿಗೆ ಏನು ಕನ್ನಡದಲ್ಲೇ ತೇರ್ಗಡೆ ಆಗತ್ತೆ, ಪಂಡಿತ ಪುತ್ರ ಪಡೆ ನಾವು ಇರ್ತದೆ, ಏನು ಮಾಡೋಕ್ಕಾಗಲ್ಲ. ಸೊ ಅವ್ರಿಗೆ ಏನು ಹೇಳಕ್ ಅಂದರೆ ಏನು ಇಲ್ಲ, ನಾನು ಕನ್ನಡ ಫೈಲ್. ಈಗ ನಾವು ಕೆಲವು ಶಾಲೆ ಹೋಗ್ತೀವಿ, ಸರ್ ಕನ್ನಡದಲ್ಲಿ ಫೈಲ್ ಸರ್, ಮತ್ತೆಲ್ಲ ಗಣಿತ ಎಲ್ಲ ಮಾತಾಡ್ಕೊಳ್ತಾರೆ ಸರ್, ಕನ್ನಡದಲ್ಲೇ ಫೈಲ್ ಆಗುವ ಮಕ್ಕಳಿಗೆ ಏನಾದರೂ ಪಾಸ್ ಪ್ಯಾಕೇಜ್ ಏನಾದರೂ ಒಳ್ಳೆಯದಿದೆ ಸರ್. ಈ ಸಲ ನಾನು ಹೇಳಿದಲ್ಲಿ ನಿಮಗೆ ಒಂದು ಸತ್ಯ ವಿಷಯ ಏನಂದ್ರೆ, ಫೇಲ್ ಆಗಬೇಕಾದ್ರೆ ವಿದ್ಯಾರ್ಥಿ ಬಹಳ ಕಷ್ಟಪಡಬೇಕು, ಒದ್ದಾಡ್ಬೇಕವ. ನಾನು ಫೇಲ್ ಆಗಲೇಬೇಕು ಅಂತೇಳಿ ಅವ್ನು ಪ್ರಯತ್ನ ಪಡಬೇಕು. ಅವನು ಅಧ್ಯಾಪಕರು ಹೇಳಿದಾಗೆ ಕೇಳಿಕೊಂಡು ಪ್ರಯತ್ನ ಪಟ್ಟರೆ ಯಾವ ವಿದ್ಯಾರ್ಥಿ ಕೂಡ ಅನುತ್ತೀರ್ಣ ಆಗಲಿಕ್ಕೆ
ಸಾಧ್ಯ ಇಲ್ಲ. ಅಂತ ಸುಲಭ ಉಪಾಯ ಇದೆ. ಈಗ ಒಂದು ಪತ್ರಲೇಖನ ಅವನು ಇವರಿಂದ ಇವರಿಗೆ ಯಾರು ಈ ಓದು ಬರ್ದನು ಕೂಡ ಅವನು ಬರ್ದು ಅದು ಕಲಿಲಿಕ್ಕೆ ಆಗುತ್ತೆ. ನಾನು ಹೇಳುವಂಥದ್ದು ಅಂಥ ವಿದ್ಯಾರ್ಥಿಗಳು ನೀವು ಎಲ್ಲ ಇಡೀ ಓದೋದು ಬೇಡ, ನಿಮ್ಗೆ ಯಾವುದು ಸುಲಭ ಅದನ್ನೇ ಬರೆದು ಅಭ್ಯಾಸ ಮಾಡಿ. ಈ ಒಂದು ಪತ್ರಲೇಖನ, ಒಂದು ನಾನು ಹೇಳಿದೆ ಗಾದೆ ಯಾವ ರೀತಿ ಸಾಮಾನ್ಯ ಬರುತ್ತೆ, ಒಂದು ಪ್ರಬಂಧ ಸಾಮಾನ್ಯ ವಿಷಯಕ್ಕೆ ಬಂದಾಗ ಯಾವ ರೀತಿ ಬರೀಬಹುದು, ಅದು ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಪದ್ಯ ಕಂಠಪಾಠ, ಅದು 3-4 ಪದ್ಯ ಇದೆಯಲ್ಲ ಅದನ್ನು ಸರಿಯಾಗಿ ಕಂಠಪಾಠವನ್ನ ನೀವು ಮಾಡುವಂತಹದ್ದು. ಮತ್ತೆ ಪದ್ಯ ಸಾರಾಂಶ ಬರೆಯೋ ಕೂಡ ಗೊತ್ತಿದೆ ನಿಮ್ಗೆ, ಯಾವ ಪದ್ಯ ಪಾಠ ಅದೇ ಪದ್ಯ ಬರ್ದು ಏನಾಗುತ್ತೆ, ಅದೇ ಪದ್ಯ ಸಾರಾಂಶ ಆಗತ್ತೆ ಹೇಳಿ. ಹಾಗಾಗಿ ಅದು ಮತ್ತೆ ಅಪಠಿತ ಗದ್ಯ 4 ಮಾರ್ಕು ನೋಡಿ. ಈ ರೀತಿ ಇಷ್ಟನ್ನ ಬರೆದ್ರೆ ಅವನಿಗೆ ಪಾಸ್ ಆಗ್ಲಿಕ್ಕೆ ಖಂಡಿತ ಸಮಸ್ಯೆ ಇಲ್ಲ. ಹಾಗಾಗಿ ಪಾಸ್ ಆಗ್ಬೇಕು ಅಂತ ಅವನ ಮನಸ್ಥಿತಿಯಿಂದ ಅವನು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಅವನು ಖಂಡಿತ ಪಾಸ್ ಆಗ್ತಾನೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ವಿನಂತಿ ಮಾಡ್ಕೊಳ್ಳುವಂತಹದ್ದು, ನೀವು ಪರೀಕ್ಷೆಯಲ್ಲಿ ಪಾಸ್ ಆಗುವುದಲ್ಲ, ನೀವು ಉತ್ತಮ ಅಂಕ ತರಲಿಕ್ಕೆ ಅವಕಾಶ ಈ ಸಲ ಇದೆ. ನೀವು ಚೆನ್ನಾಗಿ ಒಂದು ಓದಿ ಅಧ್ಯಯನ ಮಾಡಿ, ಮತ್ತೆ ಬಹಳ ಖುಷಿಯಿಂದ ಪರೀಕ್ಷೆ ಬರೀರಿ. ಯಾಕಂದ್ರೆ ಈ ಸಲ ಕನ್ನಡ ಪರೀಕ್ಷೆ ಅಷ್ಟು ಸುಲಭವಾಗಿರದೆ, ಬಹಳ ಖುಷಿಯಿಂದ ವಿದ್ಯಾರ್ಥಿ ಪರೀಕ್ಷೆ ಬರೀಬೋದು ಈ ಸಲ. ಯಾಕಂದ್ರೆ ಇನ್ನು 77 ದಿನ ಇದೆ ಸರ್, 77 ದಿನ ಇದೆ. ಇನ್ನು 77 ದಿನ. ಈಗಾಗಲೇ ನಮ್ದು ಪಾಠ ಎಲ್ಲ ಕಡೆಯಲ್ಲೂ ಕೂಡ ನನ್ನ ಪಾಠ ಮುಗ್ದಿರ್ತದೆ. ಈಗ ಅಧ್ಯಯನ ತೆಗೆದಿದ್ದಾರೆ. ಈಗ 3 ಮತ್ತೆ ಈ ಸಲ ನೋಡಿ ಸರ್ 3 ಸಿದ್ಧತಾ ಪರೀಕ್ಷೆ. ಅಂದ್ರೆ ಅವರಿಗೆ ತಮ್ಮ ತಪ್ಪನ್ನು ತಿದ್ದುಕೊಳ್ಳಿಕ್ಕೆ ಮತ್ತು ಅದನ್ನ ಅಂಕಗಳು ಹೆಚ್ಚು ಮಾಡಿಕೊಳ್ಳಿಕ್ಕೆ ಇಷ್ಟು ಅವಕಾಶ. ಮತ್ತೆ ಇದರಿಂದ ನೀಲ ನಕಾಶೆ ಪ್ರಶ್ನೆ ಮತ್ತೆ ಬರುವಂತದ್ದು, ಇಂಥ ಪ್ರಶ್ನೆ ಬರ್ತದೆ ಅನ್ನುವಂಥದ್ದು ಮೊದಲೇ ಗೊತ್ತಿರುವಂಥದ್ದು ಇದೆಯಲ್ಲ, ಇದುವರೆಗೆ ಯಾರಿಗೂ ಇಲ್ಲ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಈ ಸಲ ಒಂದು ಆಂತರಿಕ ಅಂಕವನ್ನು ಕೂಡ ಈ ಸಲ ಉತ್ತೀರ್ಣತೆಗೆ ಪರಿಗಣಿಸ್ತಾ ಇದ್ದಾರೆ. ಇದನ್ನ ಗಮನಿಸ್ಕೊಳ್ಬೇಕು ವಿದ್ಯಾರ್ಥಿಗಳು. ನಾನು ಅದಕ್ಕೆ ಹೇಳುವಂತಹದ್ದು, ಈ ಸಲ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ಲಿಕ್ಕೆ ಒಳ್ಳೆಯ ಅವಕಾಶ. ಉಡುಪಿ ಜಿಲ್ಲೆ ನಂಬರ್ 1 ಬರ್ಬೋದು ಈ ಬಾರಿ. ಖಂಡಿತ ಬರುತ್ತೆ. ಯಾಕಂದ್ರೆ ನಮ್ಮಲ್ಲಿ ಪ್ರಥಮ ಭಾಷೆಗೆ ಅಂತ ತೆಗೆದುಕೊಂಡಾಗ ನಾವು ಇಡೀ ಜಿಲ್ಲೆಯ ಕನ್ನಡ ಅಧ್ಯಾಪಕರು ಕೂಡ ಒಂದು ಒಳ್ಳೆಯ ರೀತಿಯ ಒಂದು ಅನುಭವ ಇದೆ. ಅದೇ ನೀವು ಕನ್ನಡ ಸಂಘದ ಉಡುಪಿ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷ. ನೀವೇನಾದ್ರೂ ಇದಕ್ಕೇನಾದ್ರು ಪೂರಕ ಮಾಡ್ಕೊಂಡಿದ್ದೀರಿ ನಿಮ್ಮ ವಿಷಯಕ್ಕೆ ಅನುಗುಣವಾಗಿ ಏನಾದರೂ? ಇಲ್ಲ, ನಮ್ಮಲ್ಲಿ ನಮ್ಮ ಕನ್ನಡ ಭಾಷಾ ಶಿಕ್ಷಕರ ವೇದಿಕೆ ಉಡುಪಿ ಜಿಲ್ಲೆ ಅಂತ ಇದೆ. ಅದರಲ್ಲಿ ನಮ್ಮಲ್ಲಿ ಒಳ್ಳೆಯ ಅಧ್ಯಾಪಕರು ಇದ್ದಾರೆ. ಒಳ್ಳೆಯ ಅಧ್ಯಾಪಕರು ಅವರು ತಮ್ಮ ಸಂಪನ್ಮೂಲಗಳನ್ನು ನಮ್ಮಲ್ಲಿ ಹರಿಶ್ಚಂದ್ರ ಸರ್ ಇದ್ದಾರೆ, ನಮ್ಮ ಮಲ್ಪೆ ಮಾಲತಿ ಮೇಡಮ್ ಇದ್ದಾರೆ, ಅರ್ಪಣಾ ಬಾಯಿ ಅಂತ ಇದ್ದಾರೆ, ನಮ್ಮ ರಮೇಶ್ ಕೂಲಾಲ್ ಅಂತಿದ್ದಾರೆ, ಸಂಪನ್ಮೂಲ ವ್ಯಕ್ತಿಗಳೆಲ್ಲ ಇದ್ದಾರೆ. ನಮ್ಮಲ್ಲಿ ಗಣೇಶ್ ಚಾಲ್ಸ್ಪುರ ಅವರು ಇದ್ದಾರೆ, ದೇವದಾಸ್ ಕೆರೆಮನೆ. ಹೀಗೆ ಕನ್ನಡ ಅಧ್ಯಾಪಕರು ಇದ್ದಾರಲ್ಲ, ಅವರು ಬೇರೆ ಬೇರೆ ಹೊಸ ವೇಚಾರಗಳು ನಮ್ಮಲ್ಲಿ ವೇದಿಕೆಯಲ್ಲಿ ಹಂಚಿಕೊಳ್ತಾ ಇರ್ತಾರೆ. ಯಾವುದೇ ಸಮಸ್ಯೆಗಳು ಬಂದಾಗ ಅಲ್ಲೇ ಈಗ ನಮ್ಗೆ ಏನು ಈ ತರಬೇತಿ ಇದೆಯಲ್ಲ, ನಮ್ಮ ಈಗ ನಿಮ್ಮ ಏನು ಗ್ರೂಪ್ ಇದೆ ನಮ್ದು, ಯಾವುದು ಈ ವಾಟ್ಸಪ್ ಗ್ರೂಪ್ ಮೂಲಕ ಈಗ ಅಲ್ಲಿ ಹಂಚಿಕೊಂಡಿದ್ದೇವೆ ನಾವು. ಹಾಗಾಗಿ ಅದರ ಮೂಲಕ ಕೂಡ ನೀವು ಹಂಚಿಕೊಳ್ತಾ ಇದ್ದೀರಿ. ಈಗ ಹೇಳಿದ ಹಾಗೆ ಇನ್ನು ಕೊನೆಯದೊಂದು ಪ್ರಶ್ನೆ ಸರ್. ಈಗ ನಿಮ್ದು ಕನ್ನಡ ಅಂದ್ರೆ, ಈಗ ನಿಮ್ದು ಅಂದ್ರೆ ಎಲ್ಲರದು ಕನ್ನಡವೇ. ಈ ಕನ್ನಡದಲ್ಲಿ ಬಹಳ ನೀವು ಅಕ್ಷರ ಬಹಳ ಮುಖ್ಯ ಅಂತ ಹೇಳ್ತೀರಿ. ಈ ಅಕ್ಷರ ಚಂದ ಮಾಡಿಕ್ಕೆ ಏನಾದ್ರು ನಿಮ್ಮದು ಮ್ಯಾಜಿಕ್ ಅಥವಾ ಮಂತ್ರ ಏನಾದ್ರು ಉಂಟು? ಅಕ್ಷರ ಕೆಲವ್ರದ್ದು ಇವತ್ತೇನಾಗಿದೆ ಅಂದ್ರೆ ಗೀಚಿಂಗ್ ರೀಚಿಂಗೇ ಆಗೋದಿಲ್ಲ ಅಲ್ವಾ? ಹಾಗಾಗಿ ಅಕ್ಷರ ಚಂದ ಮಾಡ್ಲಿಕ್ಕೆ ಏನಾದ್ರು ಕನ್ನಡ ಹೇಗೆ ಮಾಡ್ಲಿಕ್ಕೆ ಆಗತ್ತಾ ಅಂತ ಹೇಳಿ. ಬರವಣಿಗೆ ಸರ್ ಸುಂದರವಾಗಿರ್ಬೇಕಾದ್ರೆ ಸ್ವಲ್ಪ ನಮ್ಮಲ್ಲಿ ಏನಾಗತ್ತೆ ಸರ್, ಈಗ ಆತುರ ಬೇಗ, ಹಾಗಾಗಿ ವೇಗವಾಗಿ ನಾವು ಬರ್ಲಿಕ್ಕೆ ಹೋದಾಗ ಅಕ್ಷರ ಆ ರೀತಿ ಆಗೋದು. ಸ್ವಲ್ಪ ತಾಳ್ಮೆಯಿಂದ ನಿಧಾನವಾಗಿ ಬರೆದ್ರೆ ಅಕ್ಷರವನ್ನು ಸುಂದರ ಮಾಡ್ಲಿಕ್ಕೆ ಆಗುತ್ತೆ. ಅದು ಮುಖ್ಯವಾಗಿ ನಾವು ಕಾಪಿ, ನಾವು 8ನೇ ತರಗತಿಯಿಂದಲೂ ಕೂಡ 10ನೇ ತರಗತಿವರೆಗೆ ಕಾಪಿ 10ನೇ ತರಗತಿ ವಿದ್ಯಾರ್ಥಿಗಳು ಕಾಪಿ ಬರೆಸ್ತೇವೆ. ಸಾಮಾನ್ಯವಾಗಿ ನಾನು ಕೊನೆಗೆ ನಾವೆಲ್ಲ ಪ್ರಶ್ನೋತ್ತರವನ್ನು ಕಂಠಪಾಠವನ್ನು ಕಾಪಿ ಪುಸ್ತಕದಲ್ಲಿ ಬರೆಸೋದು. ಯಾಕೆಂದ್ರೆ ಅಕ್ಷರ ಅಲ್ಲಿ ಅವರ ಸುಂದರ ಮಾಡಲಿಕ್ಕೆ ಮಾರ್ಕನ್ನು ಕಳೀತಾರೆ ಅಂತ ಹೇಳ್ತಾರೆ ಕನ್ನಡದವರು. ಅದರ ಬಿಟ್ಟು ಬೇರೆ ಇದಿಲ್ಲ. ಈ ಕಾಪಿಯನ್ನು ಚಂದ ಮಾಡಿ ಬರೆದ್ರೆ ಅವರಿಗೆ ಅಕ್ಷರ ಬಹಳ ಚಂದ ಆಗತ್ತೆ. ಚಂದ ಮಾಡಕ್ಕೆ ಬಹಳ ಮುಖ್ಯವಾಗಿ ಹೇಳುದು ಸ್ವಚ್ಛತೆ, ನಿಖರತೆ, ಸುಂದರತೆ, ಇದಿಷ್ಟಿದ್ರೆ ಅಂಕಗಳ ಪ್ರಖರತೆ. ಈ 3 ತೇ ಇಲ್ಲದೆ ನಿಮ್ಮನ್ನು ತೆಗಿತಾರೆ ಅಂತ ಹೇಳಿ. ಏನು ಉತ್ತರ ಬರ್ದಿದ್ರೆ ಮುಖ್ಯ ಅಲ್ಲ, ನೀವು ಉತ್ತರ ಹೇಗೆ ಬರ್ದಿದ್ದೀರಿ ಬಹಳ ಮುಖ್ಯ ಆಗುತ್ತೆ. ಅದು ಯಾವುದು ಓದಲು ಕೂಡ ಕನ್ನಡದಲ್ಲಿ. ಹಾಗಾಗಿ ಈ ಕೆಲವೊಮ್ಮೆ ಏನೋ ಚಂದ ಮರೆಯುವ ಮಕ್ಕಳಿದ್ರಲ್ಲ, ನಾವು ಕೊಡುವ ಮಕ್ಕಳಿಗೆ ಭಾಷೆಯ ಪರೀಕ್ಷೆಯಲ್ಲಿ ಅವರು ಅಂಕ ನಮಗೆ ಆಶ್ಚರ್ಯ ಆಗುತ್ತೆ. ಹಾಗಾಗಿ ಈ ಬರವಣಿಗೆ ಪರೀಕ್ಷೆಯಲ್ಲಿ ಬಹಳ ದೊಡ್ಡ ಪರಿಣಾಮವನ್ನ ಬೀರುತ್ತೆ. ಆಗ ನೋಡುವಾಗಲೇ ಖುಷಿ ಆಗುತ್ತೆ. ಹಾಗಾಗಿ ಬರವಣಿಗೆ ಬಹಳ ಮುಖ್ಯ ಆಗುತ್ತೆ. ಮತ್ತು ಬರವಣಿಗೆ ತಿದ್ದುಕೊಳ್ಳಿಕ್ಕೆ ಅವರು ಬರೆದ ಅಭ್ಯಾಸ ಮಾಡಬೇಕು. ಆ ರೀತಿ ಅಭ್ಯಾಸ ಮಾಡಿದಾಗ ಸುಂದರ ಬರವಣಿಗೆ ಅವರಿಂದ ಬರ್ತದೆ. ಪಠನ, ಮನನ, ಲೇಖನ ಅಂತ ಹೇಳಿದ್ದಾರೆ. ಲೇಖನ ನಮ್ಮಲ್ಲಿ ಬರೆಯುವ ಅಭ್ಯಾಸ ಬಹಳ ಕಡಿಮೆ ಆಗ್ತದೆ ವಿದ್ಯಾರ್ಥಿಗಳು. ನೀವು ಆದಷ್ಟು ಬರೆದು ಕಲ್ತ್ರೆ, ನಮ್ಮಲ್ಲಿ ಹೇಳ್ತಾರೆ ಪೋಷಕರು ಹೇಳೋದಿದೆ, ನಾವು ಯಾವಾಗಲೂ ಬರಿತಾ ಇರ್ತಾರೆ, ಓದುದಿಲ್ಲ ಅಂತ. ಆದ್ರೆ ಒಂದು ಮನಸ್ಸಿಟ್ಟು ಅವನು ಬರೆದ್ರೆ 1 ಸಲ ಬರೆಯುವುದು 6 ಸಲ ಓದಿದಷ್ಟು ಫಲ ಕೊಡುತ್ತಂತೆ. ಹಾಗಾಗಿ ಅವನು ಅದನ್ನು ಮನನ ಮಾಡಿಕೊಂಡು ಬರಿಬೇಕು. ಹಾಗಾಗಿ ಬರೆದಾಗ
ಅದು ಓದೋದಕ್ಕಿಂತ ಪರಿಣಾಮಕಾರಿ. ಖಂಡಿತವಾಗಿ ಒಟ್ಟಾರೆಯಾಗಿ ನಾವು ಇಡೀ ಸರ್ ಹೇಳಿದ ಹಾಗೆ ಬಹಳ ಮುಖ್ಯವಾದ ವಿಚಾರ, ಒಂದು ನೀಲನಕಾಶೆಯನ್ನು ಗಮನಿಸಿಕೊಂಡು ಅಧ್ಯಯನ ಮಾಡುವಂಥದ್ದು ಬಹಳ ಮುಖ್ಯ. ಮತ್ತು ಅಂಕಗಳ ಹಂಚಿಕೆ ಹೇಗೆ ಆಗಿದೆ ಅದನ್ನು ಕೂಡ ಗಮನಿಸಿಕೊಂಡ್ರೆ ಅಲ್ಲಿ ಕೂಡ ಒಳ್ಳೆಯ ಅಂಕವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಅದರ ಜೊತೆಯಲ್ಲಿ ಯಾರು ಕನ್ನಡದಲ್ಲೇ ಕಷ್ಟ ಅಂತ ಹೇಳ್ತಾರೆ ಅವರು ಪತ್ರಲೇಖನ, ಗಾದೆ, ಪ್ರಬಂಧ, ಪದ್ಯಗಳನ್ನು ಗಮನಿಸಿಕೊಂಡಾಗ ಕೂಡ ಅಲ್ಲಿ ಕೂಡ ಅಂಕವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಒಟ್ಟಿನಲ್ಲಿ ಆಶಯ ಏನಂತ ಹೇಳಿದರೆ ಈ ಬಾರಿಯ ಪರೀಕ್ಷೆಯಲ್ಲಿ ಕನ್ನಡದ ಯಾವುದೇ ವಿಷಯಕ್ಕೆ ಭಾಳ ಅನುತ್ತೀರ್ಣ ಆಗೋದಂಥದ್ದೇ ಭಾಳ ಕಷ್ಟ. ಅದಕ್ಕೆ ನೀವು ಪ್ರಯತ್ನ ಮಾಡಬೇಕಾಗತ್ತೆ. ಆ ದಿಸೆಯಲ್ಲಿ ಎಲ್ಲಿಯೂ ಕೂಡ ಪರೀಕ್ಷೆಯ ಕೊನೆಯ ಪರೀಕ್ಷೆಯವರೆಗೂ ಕೂಡ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಿಕೊಂಡು ಅದ್ರ ಜೊತೆಯಲ್ಲಿ ಪ್ರೌಢಶಿಕ್ಷಣ ಮಂಡಳಿ ಏನು ಒಂದು ಪ್ರಶ್ನೆ ಪತ್ರಿಕೆ 4 ಪ್ರಶ್ನೆ ಪತ್ರಿಕೆ ಬಿಟ್ಟಿದೆ ಮತ್ತು 3 ಜಿಲ್ಲಾ ಪರೀಕ್ಷೆಗಳಿವೆ. ಆ ಎಲ್ಲ ಪರೀಕ್ಷೆಯನ್ನು ಸರಿಯಾಗಿ ಒಂದು ಅಭ್ಯಾಸವನ್ನು ಮಾಡಿಕೊಂಡು ಎದುರಿಸಿದರೆ ಖಂಡಿತವಾಗಿ ಕನ್ನಡದಲ್ಲಿ ಕೂಡ ನೀವು 100ಕ್ಕೆ 100 ಅಂಕವನ್ನು ಗಳಿಸಿಕೊಂಡು ನಿಮ್ಮ ಉತ್ಕೃಷ್ಟ ಶ್ರೇಣಿಯನ್ನು ಪಡಲಿಕ್ಕೆ ಸಾಧ್ಯ ಆಗುತ್ತೆ ಎಂಬುದು ಅವರ ಒಟ್ಟು ಮಾತಿನ ಆಶಯವಾಗಿತ್ತು. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕನ್ನಡ ಅಂದರೆ ಕೆಲವರಿಗೆ ಏನು ಕನ್ನಡಕ್ಕೆ ಏನು ಬೇಕಂತ ಹೇಳ್ತಾರೆ, ಆದರೆ ಅಲ್ಲ, ಹಾಗಲ್ಲ, ಕನ್ನಡದಲ್ಲೂ ಕೂಡ ಹೊಸ ಸಾಧ್ಯತೆಗಳು ಎಂಬ ವಿಷಯದ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಂಥ ನಿಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದ ಹೇಳ್ತಾ ಇದ್ದೇನೆ ಸರ್. ಯು ಚಾನೆಲ್ ಮೂಲಕ ಈ ಒಂದು ವಿಚಾರ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಯು ಚಾನೆಲ್ ಎಲ್ಲ ಬಂಧುಗಳಿಗೆ, ಎಲ್ಲಕ್ಕಿಂತ ಮುಖ್ಯವಾಗಿ ಇದನ್ನು ನಿರೂಪಣೆ ಮಾಡ್ತಿರುವಂಥ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂಥ ಒಬ್ಬ ರಾಜ್ಯ ಪ್ರಶಸ್ತಿ ಪಡೆದಂಥ ನರೇಂದ್ರ ಕುಮಾರ್ ಕೋಟ ಸರ್, ತಮಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸಿಕೊಳ್ತೇನೆ. ಭಾಳ ಮುಖ್ಯವಾಗಿ ವೀಕ್ಷಕರು ಗಮನಿಸಿಕೊಳ್ಬೇಕು, ಈ ವರ್ಷ ಒಂದು ನೀಲನಕಾಶೆ ಈಗಾಗಲೇ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಎಲ್ಲವರಿಗೂ ಕೂಡ ಇಲಾಖೆ ನೀಲನಕಾಶೆ ಬಂದಿದೆ. ಆ ಪ್ರಕಾರ ವಿದ್ಯಾರ್ಥಿಗಳನ್ನು ನಾವು ಸಿದ್ಧತೆ ಮಾಡಿದಾಗ ನಮ್ಮ ಎಲ್ಲ ಉಡುಪಿ ಜಿಲ್ಲೆ ವಿದ್ಯಾರ್ಥಿಗಳು ಅತ್ಯಂತ ಹೆಚ್ಚು ಅಂಕಗಳ ತೆಗೆದು ಉತ್ತೀರ್ಣ ಆಗಿ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವೆಲ್ಲ ರೀತಿಯಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇದರೊಂದಿಗೆ ಈ ವಾರದ ಕಾರ್ಯಕ್ರಮ ಮುಗಿಸೋಣ, ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಕಾಯ್ತಾ ಇರಿ. ನಮಸ್ಕಾರ.